ಐದು ದಿನ ಬಿಟ್ಕೊಂಡು 5,000 ಕೊಡ್ತೀನಿ ನಾನು. ಶೀಖ ಮಾಡಿ ಶೀಖ Okay, let's go. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗಲ್ಲಿ ನೀವು ನೆನೆ ನೋಡ್ದಂಗೆ ನಾವು 1 BHKಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ಟೈಮ್ ಬಂದು 8 ಗಂಟೆ 8:30 ಆಯಿತಾ. ಈಗ ನಾವು ಹೋಗಿ ರೂಲ್ಸ್ ಹೇಳ್ಬಿಡ್ತೀನಿ. ನಾವು ಈಗ ಇಲ್ಲಿಂದ ಏನೂ ತೊಗೊಂಡು ಹೋಗ್ಬಾರ್ದು. ಎರಡು ಜೋಡಿ ಬಟ್ಟೆ, ಮತ್ತು ನಿನ್ನ ಕಾಲೇಜ್ಗೆ ಏನು ಬೇಕು ನೀನು ತಗೋ, ಮತ್ತು ಮೊಬೈಲ್ ಚಾರ್ಜರು, ಅದು ಬಿಟ್ಟರೆ ಲಕ್ಸುರಿ ಐಟಮ್ಸ್ ಎಲ್ಲ ಏನೂ ತೊಗೊಂಡು ಹೋಗಂಗಿಲ್ಲ ಆಯಿತಾ. ಮತ್ತು ಚಪ್ಪಲಿ ಮತ್ತು ಬಟ್ಟೆನೂ ಅಷ್ಟೇ ನಾರ್ಮಲ್ ಟಿ ಶರ್ಟ್ ಪ್ಯಾಂಟ್ ನಿಮ್ಮದು ನಾರ್ಮಲ್ ಬಟ್ಟೆ ಇಂಥವು ತೊಗೊಂಡು ಹೋಗಬೇಕು. ನಮ್ಮ ಹತ್ರ 5,000 ಬಜೆಟ್ ಇದೆ ಆಯಿತಾ. 5,000 ನಾವು ತಿನ್ನೋಕ್ಕೆ, ಮಲ್ಗೋಕ್ಕೆ, ಬೆಡ್ಶೀಟು, ಬೆಡ್ಡು, ಊಟ ಎಲ್ಲನೂ ಮ್ಯಾನೇಜ್ ಮಾಡಬೇಕು. ಮಜಾ ಇರುತ್ತೆ. ಎಷ್ಟು ದಿನ ಇರ್ತೀವಿ ನಮಗೆ ಗೊತ್ತಿಲ್ಲ, 1 ವಾರ ಇರ್ತೀವೋ ಇಲ್ಲ 1 ತಿಂಗಳು ಇರ್ತೀವೋ. ಬಟ್ ಈ ಮನೆ ಲಾಕ್ ಆಗುತ್ತೆ. ಇದೊಂಥರ ಏನಂತಾರೆ, ರೀಲಿವಿಂಗ್ ದ ಓಲ್ಡ್ ಲೈಫ್ ಅನ್ನೋ ಥರ ಇರುತ್ತೆ. ಮಜಾ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಈಗ ಮನೇಲಿ ಏನೂ ಇಲ್ಲ, ಲಿಟ್ರಲಿ ಏನೂ ಇಲ್ಲ. ಬೆಡ್ ಗಿಡ್ಡಿ ಏನೂ ಇಲ್ಲ, ಮ್ಯಾಟ್ರಸ್ ಏನೂ ಇಲ್ಲ, ಬೆಡ್ಶೀಟ್ ಏನೂ ಇಲ್ಲ. ಎಲ್ಲ ತೊಗೊಂಡು ಹೋಗಬೇಕು. ಅಂಗಡಿಗಳು ಬಂದಾಗ ಮುಂಚೆ ಬೇಗ ಹೋಗೋಣ, ಬನ್ನಿ ಲೆಟ್ಸ್ ಗೋ. ನಾನು ಫಸ್ಟ್ ಎತ್ಕೋತಿರೋದು ಟೂತ್ ಪೇಸ್ಟು ಮತ್ತು ಒಂದು ಬ್ರಷ್ಷು. ನಾಳೆ ನಾನು ಒಂದು ಮೀಟಿಂಗ್ ಹೋಗಬೇಕು. ಆ ಮೀಟಿಂಗಿಗೆ ಒಂದು ಒಳ್ಳೆ ಫಾರ್ಮಲ್ ಶರ್ಟ್ ಎತ್ಕೋಬೇಕಷ್ಟೇ. ಇಷ್ಟೆಲ್ಲ ಪರ್ಫ್ಯೂಮ್ಸಲ್ಲಿ ಯಾವ್ದಾದ್ರು ಒಂದು ಪರ್ಫ್ಯೂಮ್ ಎತ್ಕೊಂಡು ಹೋಗಬೇಕು. ಒಂದಷ್ಟು ಸಿಂಪಲ್ ಟಿ ಶರ್ಟ್ ಪ್ಯಾಂಟ್ ಎತ್ಕೋಬೇಕು. ನನ್ನ ಬಟ್ಟೆ ನೀನು ಯಾಕೋ ಬಂದು ನೋಡ್ತಾ ಇದೆಯಾ? ಅಲ್ಲ ಹಳೇದು ನಿಂದೋಗಿ ನೋಡ್ಕೋ. ನನ್ನ ಬಟ್ಟೆ ಹಳೇದು ಯಾವುದು ಇಲ್ಲ, ಎಲ್ಲ ಹೊಸ ಬ್ರ್ಯಾಂಡೆಡ್ ಇದೆ. ಎಲ್ಲ ಬಂದು ನನ್ನ ಬಟ್ಟೆ ನೋಡ್ತಾವ್ರೆ ಗೈಸ್ ಇಲ್ಲಿ. ಇದು ನಿಂದು. ಒಂದು ನಿಮಿಷ ಓಪನ್ ಮಾಡ್ತೀನಿ. ಇದು ನಿಂದು. ಅಂಗಡಿ ಕ್ಲೋಸ್ ಆಗುತ್ತೆ. ಏನು ಜುಡಿಯೋದು ನಂದೆ, ನಾನೇ ತಂದೆ. ಜುಡಿಯೋ ನೀ ನನಗೆ ಕೊಡ್ಸಿದ್ದು, ನಿಂದಲ್ಲ. ಹೋಗು ನೀನು ಜಾಸ್ತಿ ಮಾತಾಡ್ಬಿಟ್ಟು. ಸರಿ ಹೋಗಿ ಹೋಯ್ತಾರ. ಒಂದು ಬಟ್ಟೆ ಕೊಡ್ತು, ಇದು ಬೂಟ ಕಟ್ಟಕ್ಕೆ. ಗೈಸ್ ನಾನು ಇದು ಅವಾಗಿಂದ ಯೂಸ್ ಮಾಡ್ತಾ ಇದ್ದೀನಿ, ರೋಲ್ ಆನ್. ನಾನು ಉಡ್ದಾಗಿಂದ ಅಲ್ಲ, ತುಂಬ ಮುಂಚೆಯಿಂದ. ಕೈ ಪೇಪರ್ ಹಾಕ್ಬೇಕಾದ್ರೆ ಇಂದನು. ಅದು ಬಿಟ್ಟರೆ ನನಗೆ ಕಣ್ಣಿಗೆ ಎಷ್ಟೊಂದು ಐಟಮ್ಸ್ ಕಾಣ್ತಿದೆ ಗೈಸ್. ನನ್ನ ಹೆಡ್ಫೋನು, ಪರ್ಫ್ಯೂಮ್ಸು, ಏನೇನೋ ಕಾಣ್ತಿದ್ದೆ. ವಾವ್ ಅನ್ನಿಸ್ತಿದೆ ಇವಾಗ ನನಗೆ. ಬಟ್ ಅದಿದ್ದಾಗ ನನಗದು ಫೀಲಿಂಗೇ ಇರಲಿಲ್ಲ. ಇವಾಗ ಹೋಗ್ಬೇಕಾದ್ರೆ ವಾವ್ ಇದೆಲ್ಲ ಇತ್ತ ನನ್ನ ಹತ್ರ, ಇಷ್ಟೊಂದು ಪರ್ಫ್ಯೂಮ್ಸ್ ಇತ್ತಾ, ಇಷ್ಟೊಂದು ವಾಚ್ ಇತ್ತಾ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಒಂದೇ ಒಂದು ವಾಚ್ ಎತ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ನಾನು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಹೋಗಬೇಕು, ವಿಡಿಯೋ ಮಾಡಬೇಕು. ಹೌದು, ಸೀರಿಯಸ್ ಆಗಿ ಮಾಡಬೇಕು. ಬಟ್ ಒಂದೇ ಒಂದು ವಾಚು ಮರ್ಯಾದೆಗೋಸ್ಕರ ಪ್ಲೀಸ್ ಲೆಟ್ಸ್ ಗೋ. ನಂದೆಲ್ಲ ಪ್ಯಾಕ್ ಆಗಿದೆ. ನಮ್ಮ ಟುಮ್ ಅವ್ರದ್ದು ಏನಾಗಿದೆ ನೋಡೋಣ ಬನ್ನಿ. ಫೇಸ್ ವಾಶ್ ಅಲ್ಲ, ಸೋಪ್ ಯೂಸ್ ಮಾಡಬೇಕು. ಮೆಡಿಮಿಕ್ಸ್ 5 ರೂಪಾಯಿದು, ಅವಾಗ ಯೂಸ್ ಮಾಡ್ತಿದ್ದೆ, ಯೂಸ್ ಮಾಡಬೇಕು. ಬನ್ನಿ ಟುಮ್ ರೆಡಿ. ಪ್ಯಾಕಾ? ಬಾ ಸಿಂಹಾಸನು ಪ್ಯಾಕಾ? ಟ್ರಿಪ್ಗೆ ಹೋಗೋ ಥರ ಪ್ಯಾಕ್ ಮಾಡ್ತಾವಳೆ. ಹಾಂ, ಟವಲ್ ಎಲ್ಲ ಎತ್ಕೋಬೇಕಾ? ಒಂದು ಹಿಂದೆ ಇದೆಯಲ್ಲ ಬಿಡು, ಸಾಕು. ಯಾಕೆ ನಮ್ದೇನಕ್ಕೆ? ಅವಾಗೆಲ್ಲ ಒಂದೇ ಟವಲ್ ಯೂಸ್ ಮಾಡ್ತಿದ್ದಮ್ಮ. ಬಟ್ ಇನ್ನೊಂದು 5 ಜನಕ್ಕೆ ಒಂದು ಟವಲ್ ಹೆಂಗ್ ಯೂಸ್ ಮಾಡ್ತಾರೆ? 5 ಜನ ನಮ್ಮ ಮಮ್ಮಿ ಹೇಳಿ ಎತ್ಕೊಂಡಿರ್ತಾರೆ. ನನಗೆ ನಿಮಗೆ ಸಾಯಿಲ್ ಒಂದೇ ಟವಲ್. ಬರಪ್ಪ ಬೂಟ್ಸು ನೋಡಿ ಗೈಸ್. ಇಷ್ಟೆಲ್ಲ ಬೂಟ್ಸ್ ಜೋಡ್ಸವನೆ, ಇಷ್ಟೆಲ್ಲ ವಾಚ್ಗಳು, ಗ್ಲಾಸ್ಗಳು, ಪರ್ಫ್ಯೂಮ್ಗಳು ಜೋಡ್ಸವನೆ. ಹೆಂಗ್ ಫೀಲ್ ಆಗ್ತಿದೆ? ಸ್ವಲ್ಪ ಬೇಜಾರಾಗ್ತಿದೆ, ಬಟ್ ಖುಷಿ ಆಗ್ತಿದೆ. ಏನು ಆ ಟೈಮಲ್ಲಿ ಹಂಗಿದ್ದೋ ಇವತ್ತು ಇಷ್ಟೆಲ್ಲ ಜೋಡಿಸಿದೀವಲ್ಲ, ಇವಾಗ ರಿಯಲೈಸ್ ಆಗ್ತಿದ್ದಲ್ಲ ಒಂಥರ. ಬನ್ನಿ ಇಷ್ಟೆಲ್ಲ ಆಯ್ತಾ ಮತ್ತೆ ಫ್ಯಾನ್ ಲೈಟ್ ಆಫ್ ಮಾಡ್ಬಾರಪ್ಪ. ನಾನು ಎಲೆಕ್ಟ್ರಿಕ್ ಬ್ರಷ್ ಎತ್ಕೊಂಡಿರೋದು. ನಾರ್ಮಲ್ ಇಲ್ಲ, ನನ್ನ ಹತ್ರ ಎಲೆಕ್ಟ್ರಿಕ್ ಬ್ರಷ್ ಇರೋದು ಗೈಸ್. ಹೊಸದಿದ್ಯಾ? ಕೊಡು. ಹೊಸದು ಎತ್ಕೋತಾರಂತೆ. ಎಲೆಕ್ಟ್ರಿಕ್ ಬ್ರಷ್ ಇಟ್ಬಿಡು ಬೇಡ. ಹೌದಾ? ಅವಾಗ ಮಾಡ್ತಾನೆ ಇರಲಿಲ್ಲ. ಕ್ಲೋಸ್ ಮಾಡ್ಬಾ. ಲೈಟ್ ಎಲ್ಲ ಆಫ್ ಮಾಡು. ನಮ್ಮ ಅಪ್ಪ ಅಮ್ಮ ರೆಡಿ ಆಗಿದ್ದಾರೆ ನೋಡೋಣ ಗೈಸ್. ನಮ್ಮ ಅಕ್ಕ ಹೊಸ ಬ್ರಷ್ ಕೊಟ್ಟಿದ್ದಾಳೆ ಹೊಟ್ಟೆ ಊರಿಗೆ. ನಾನು ಇಲ್ಲಿ ಎಲೆಕ್ಟ್ರಿಕ್ ಬ್ರಷ್ ಯೂಸ್ ಮಾಡ್ತೀನಿ, ಹೊಟ್ಟೆ ಊರಿಗೆ ಹೊಸ ಬ್ರಷ್ ಕೊಟ್ಟಿದ್ದಾಳೆ. ಬಾಬು ಬೇಗ ಬಾ, ಟೈಮ್ ಆಯ್ತು ಗೈಸ್. ಮನೆ ಹತ್ರ ಹೋಗ್ಬಿಟ್ಟು ಎಲ್ಲ ಐಟಮ್ ಚೆಕ್ ಮಾಡ್ತೀನಿ. ಯಾರು ಲಕ್ಸುರಿ ಐಟಮ್ ತಂದಿದ್ರೆ ನನ್ನೊಬ್ಬಂದು ವಾಚ್ ಬಿಟ್ಟು ಎಲ್ಲರದ್ದು. ಇಲ್ಲ ಇರೋ ಬಾಕ್ಸ್ ಎತ್ಕೊಂಡ್ತೀನಿ. ನನಗೆ ನಾಳೆ ಮೀಟಿಂಗ್ ಇದೆ, ಅದಕ್ಕೆ ಎತ್ಕೊಂಡಿರೋದು. ನನಗೆ ಬೇಕಾದ್ರೆ ಇಟ್ಕೊಂಡ್ಬಿಟ್ಟಿದ್ದೆ, ಕೆಲಸ ಕಾರ್ಯ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಬಿಸಿ ಪರ್ಸನ್, ಪ್ಲೀಸ್ ನೀನು ಬಿಡು, ಕ್ಯಾನ್ಸಲ್ ಮಾಡೋಣ. ನಾವು ಮಾತ್ರ ಹೋಗ್ಬರ್ತೀವಿ. ಇಲ್ಲಿ ಒಬ್ಬನೇ ಇರೋ ಮನೆ. ಬಾಸನು ಬೇಗ ಗೈಸ್. ನಮ್ಮ ರಾಣಿನ ಎತ್ತಕೊಂಡು ಹೋಗ್ಬೇಕೀಗ.
ನಮ್ಮ ಜೊತೆ ನಮ್ಮ ರಾಣಿನೂ ಬರ್ತಾ ಇದ್ದಾಳೆ ವನವಾಸಕ್ಕೆ. ಬನ್ನಿ ಗೈಸ್, ನಮ್ಮ ಅಮ್ಮ ನೋಡಿ ಅವ್ರ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಹೆಂಗ್ ಅನಿಸ್ತು ಎಲ್ಲ ಎತ್ಕೋಬೇಕಾದ್ರೆ? ಹಾಂ, ಹಳೇ ಜೀವನಕ್ಕೆ ಹೋಗೋಣ, ಫ್ಲ್ಯಾಶ್ ಬ್ಯಾಕ್. ಅಲ್ಲ ಹೆಂಗ್ ಅನಿಸ್ತು ಈಗ ಎತ್ಕೋಬೇಕಾರೆ ಐಟಮ್ಗಳು? ಹಾಂ, ಏನೋ ಒಂಥರ ಅನಿಸ್ತು. ನೋಡ್ರಿ ಬನ್ನಿ ಪಪ್ಪ. ನಮ್ಮ ಅಪ್ಪ ರಾಣಿದ ಊಟ ಎಲ್ಲ ಪ್ಯಾಕ್ ಮಾಡ್ತಾವ್ರೆ. ಇವನು ನೋಡಿ ಗೈಸ್ ಗಾಡಿಗೆ ಹೆಂಗ್ ಮುಚ್ತವನೆ ಬಟ್ಟೆನ, ಬಿಳಿ ಬಟ್ಟೆ ಮುಚ್ತವನೆ. ರಾತ್ರಿ ಗಾಬರಿ ಆಗ್ಬಿಡ್ತಾರೆ ಅವ್ರು ನೋಡ್ಬಿಟ್ರೆ. ಸೊ ನಾವು ನಮ್ಮ ಕಾರು ಮತ್ತೆ ಎಲ್ಲ ಬೈಕ್ಗಳನ್ನ ಬಿಟ್ಟು ಒಂದೇ ಒಂದು ಬೈಕ್ ತೊಗೊಂಡು ಹೋಗ್ತಾ ಇದೀವಿ. ಅದು ನಮ್ಮ ಹಳೆ ಬೈಕ್. ನಿಮ್ಮನ್ ಬೆಳಗ್ಗೆ ಎತ್ಕೊಂಡು ಹೋಗಿ ಕಾಲೇಜ್ಗೆ, ಇವಾಗಲ್ಲ. ಬಬ್ಲು 6 ಗಂಟೆಗೆ ಹೋಗ್ಬೇಕು. ಬಬ್ಲು ಏನ್ ಪ್ರಾಬ್ಲಮ್ ಏನು? 6 ಗಂಟೆಗೆ ಒಂದು ಟೈಮ್ ಕಾಲೇಜ್ 6 ಗಂಟೆ 5 ಗಂಟೆ ಬಸ್. ಹೌದು ಗೈಸ್, ಇದು ವ್ಲಾಗ್ ಹೆಂಗ್ ಮಾಡ್ಬೇಕು ಅಂದ್ರೆ ವ್ಲಾಗ್ ಅಲ್ಲಿ ಇಲ್ಲ ಅಂದ್ರೂ ಬಸ್ಸಲ್ಲಿ ಹೋಗ್ಬೋದಲ್ಲ ನಮ್ಮ ಅಕ್ಕ. ಬಸ್ಸಲ್ಲಿ ಹೋಗ್ತೀನಿ ಅಂತ ನೀನ್ ಬೇಡ ಅಂದ್ರೆ ನಾನು ಅದಕ್ಕೆ ಫಿಕ್ಸ್ ಆಗಿದ್ದೀನಿ. ಸುಮ್ಮನೆ ಹೋಗ್ ಗೈಸ್, ನೋಡಿ ನಮ್ಮ ಅಕ್ಕ ಬ್ಯಾಡ್ ಕಮೆಂಟ್ ಹಾಕಿ. ಸೀರಿಯಸ್ ಆಗಿ ಮಾಡ್ತಾಳೆ. ಆಲ್ರೆಡಿ ಒಂದು ಬ್ಯಾಕ್ ಕಮೆಂಟ್ ಬಂದೈತಿ ಇಷ್ಟು ಉದ್ದ. ಮೊನ್ನೆ ಚೀಟಿಂಗ್ ಮಾಡಿರೋ ಸುಮ್ಮನೆ ಈ ಕಾಮಿಡಿಗೆ ನೆಗ್ ಅಂತ ಹಾಕಿದಷ್ಟೇ. ನೀನ್ ಅಂತೋಳು ಇಂತೋಳು ಅಂತೆಲ್ಲ ಬೈದ್ಬಿಟ್ಟು ಏನ್ ಚೀಟಿ ಮಾಡಿ ಅದು ಮಾರ್ಟ್ ವಿಡಿಯೋಲಿ ನನಗೆ ಕೇಳಿ ಚಪ್ಲಿ ಮುಂಚೆ ನಿಮ್ಮ ಹತ್ರ ಶೂಸ್ ಇತ್ತಾ? ನಮ್ಮ ಹತ್ರ ಬನ್ನಿ ಚಪ್ಪಲಿ. ಅದು ಅಡಿಡಾಸ್ ಶೂಸ್ ನಮ್ಮ ಹತ್ರ ಇತ್ತಾ? ಎಲ್ಲಿದೆ? ಹಳೆ ಶೂಸ್ ತಗೊಂಬ. ಹಳೆ ಶೂಗಳ ಐತೆ. ಶೂಸ್ ಎಲ್ಲ ಒಳಗೆ ಇಡ್ತಾವ ನೀವು. ಟುಮ್ ಭಯ ನೋಡಿ, ಕಳ್ತಾನ ಭಯ. ಗೈಸ್ ಫೈನಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ರೆಡಿ ಇದೆ ಆಚೆ ಹೋಗೋಕ್ಕೆ. ಲೆಟ್ಸ್ ಗೋ. ಈ ಮನೆ ಲಾಕ್ ಆಗುತ್ತೆ. ಕೀ ನನ್ನ ಹತ್ರ ಇದೆ. ಈ ಬ್ಯಾಗ್ಗಳನ್ನೆಲ್ಲ ಎತ್ಕೊಂಡು ಹೋಗಿ ಡಂಪ್ ಮಾಡಿ ಮನೆಗೆ. ಆಮೇಲೆ ಬಂದು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮ್ಯಾಟ್ರಸ್ಸು ಏನೇನು ಬೆಡ್ಶೀಟ್ ತೊಗೋಬೇಕೆಲ್ಲ ನಮ್ಮ 5,000 ಬಜೆಟಲ್ಲಿ. ರೇಷನ್ ಎಲ್ಲ ಅಂಗಡಿಗಳು ಕ್ಲೋಸ್ ಆಗ್ಬಿಡುತ್ತೆ ಅಂತ ಭಯ. ಸೊ ಅದಕ್ಕೆ ನಾವು ನಡ್ಕೊಂಡು ಹೋಗ್ಬೋದಿತ್ತು, ಬಟ್ ಅಂಗಡಿಗಳು ಕ್ಲೋಸ್ ಆಗ್ಬಿಡುತ್ತೆ ಅಂತೇಳಿ ಗಾಡಿ ಯೂಸ್ ಮಾಡಬೇಕಾಗ್ತಿದೆ. ಎನಿವೇಸ್ ಬನ್ನಿ ಹೋಗಿ ಬೇಗ ಇಟ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಒದ್ದಾಡ್ತೋಳೆ ಯಾವ ಗಾಡೀಲಿ ಕೂತ್ಕೊಳ್ಳೋದು ಅಂತ. ಎಲ್ಲರ ಲಗೇಜ್ ಇದೆ. ಗೇಟ್ ಓಪನ್ ಆಗಿದೆ ಗಾಯ್ಸ್. ನಾವು ಅಪ್ಪ ಟುಮ್ಟುಮಲ್ಲಿ ಹೋಗ್ತಾವ್ರು ನೋಡಿ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಮನೆ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ 1 BHK ನೋಡೋಕ್ಕೆ. ನಾವು ಮುಂಚೆ ಸ್ಟೇ ಮಾಡ್ತಿದ್ದ ಮನೆಗಳ ಮೆಟ್ಲೆಲ್ಲ ಹಿಂಗೆ ಇತ್ತು, ಸ್ವಲ್ಪ ಹತ್ತಿ ಹೋಗೋದು. ಸೊ ಫೀಲ್ಸ್ ಗುಡ್. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಬನ್ನಿ ಓಪನ್ ಮಾಡಿ ಕೀನ. ಬನ್ನಿ ಹೋಗೋಣ. ಗೈಸ್ ಫೈನಲಿ ಎಂಟ್ರಾಗಿದ್ದೀವಿ. ಇದು ನಮ್ಮ ಮನೆ ಇವಾಗ. ನೋಡಿ ಬೆಡ್ಡು ಅಂತ. ಬೆಡ್ ಎಲ್ಲ ಇಲ್ಲ, ನೋ ಲಕ್ಸುರಿ. ಫಸ್ಟ್ ಅಡಮ್ ಇತ್ತು ಬೆಡ್, ಇವಾಗಿಲ್ಲ. ಬನ್ನಿ, ನಾವು ಮಲ್ಕೊಂತಿದ್ವಿ, ಇವಳು ಒಬ್ಳೆ ಮಲ್ಕೊಂತಿದ್ದು. ಬನ್ನಿ ಹೋಗೋಣ ಬೇಗ, ಶಾಪಿಂಗ್ ಮಾಡ್ಬೇಕು, ಟೈಮ್ ಆಯ್ತು. ಇನ್ಯಾರು ಮರ್ತಿದ್ದೀರಾ? ಜ್ಞಾಪಿಸ್ಕೊಂಬಿಡಿ, ಒಂದೇ ಸರಿ ಹೋಗಿರಂತ. ರಾಣಿ ಮೇಲೆ ಬಿಡುತ್ತಾನೆ. ಒಬ್ಬಳೇ ಬೇಡ ಪಾಪ, ಹೊಸ ಮನೆ, ಭಯ ಪಟ್ಬಿಡ್ತಾಳೆ. ಗೈಸ್ ಫೈನಲಿ ಈಗ ಮಾರ್ಕೆಟ್ ರೋಡ್ ರೀಚ್ ಆಗಿದ್ದೀವಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್. ಏನೇನು ಬೇಕು ಐಟಮ್ ತೊಗೋಬೇಕು. ನಮ್ಮ 5,000 ಬಜೆಟಲ್ಲಿ 5,000ದಲ್ಲಿ ನಾವು ಅಟ್ಲೀಸ್ಟ್ 3 ದಿನ ಆದರೂ ಸಾಕಬೇಕು, 3-4 ದಿನ ಆದರೂ. ಬನ್ನಿ ಭಯ. ಪಂಪ್ ಸ್ಟವ್ ನಯ್ಯ, ಪಂಪ್ ಸ್ಟವ್. 2-3 ಸಾವಿರ ರೂಪಾಯಿ ಇರ್ತದೆ. ಹೌದಾ? ಮಮ್ಮಿ ಅವಾಗ ಸಂಬಳ 12,000 ಕಮ್ಮಿ ಇತ್ತು. ಇದಕ್ಕೆ ಸರಿ ಇತ್ತು. ಇವಾಗ 5,000 ಏನು ಬರೋಲ್ಲ. 10,000 ಇಡಬೇಕಾ ಬಜೆಟು? ಆ್ಯಂಡ್ ಇನ್ನೊಂದು ಕೆರೋಸಿನ್ ಇವಾಗ ಬ್ಯಾನ್ ಆಗಿದೆ ಅನಿಸುತ್ತೆ. ತುಂಬ ಕಡೆ ಸಿಗೋಲ್ಲ ಕೆರೋಸಿನ್ನು. ಸೊ ಅದಕ್ಕೆ ನಾವು ಪಂಪ್ ಸ್ಟವ್ ತೊಗೊಳಕ್ಕಾಗಲ್ಲ. ನಂಗೆ ತುಂಬ ಆಸೆ ಇತ್ತು ಅದನ್ನೆಲ್ಲ ಯೂಸ್ ಮಾಡಬೇಕು ಅಂತ, ಬಟ್ ಸಿಗಲ್ಲ ಅದು ಈಗ. ನಮಗೆ ಬೇಕಾಗಿರೋದು ಏನೂ ಸಿಕ್ಕಿಲ್ಲ. ಸ್ಟವ್, ಸಿಲಿಂಡರ್ ಎಲ್ಲ. ಬ್ಲ್ಯಾಂಕೆಟ್ ಬೆಡ್ ಎಷ್ಟು? ಚಾಪೆನೂ ತೊಗೋಬೇಕು. ಅಲ್ಲ, ಮಮ್ಮಿ ಡ್ಯಾಡಿಗೆ ನಾವು ಅಪ್ಪ ಅಮ್ಮಂಗೆ ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ. ನಾವು ಬೇಕಾದ್ರೆ ಚಾಪೆಲ್ ಮಲಗ್ಬೋದು, ನಾವು ನಮ್ಮ ಅಕ್ಕ ತಮ್ಮ ಎಲ್ಲ, ಅಲ್ವಾ? ಹಾಂ, ನಾವು ಚಾಪೆಲ್ ಮಲಗಬೇಕು. ಹಾಂ, ಅವರೆಲ್ಲ ಮಲಗ್ತಾರೆ ಗೈಸ್, ಅವ್ರಿಗೆ ಚೆನ್ನಾಗಿ ಗೊತ್ತು ನನಗೆ. ಗೋಲ್ಡ್ ಸ್ಪೂನ್ ಗೈಸ್. ಹಾಂ, ಚಿನ್ನದ ಮನೇಲಿ ಹುಟ್ಟಿದ್ದೀವಿ. ಹೌದು. ಮಿಸ್ ಆಗಿ ನಮ್ಮ ಮನೆಗೆ ಈಗ ಆಪ್ಷನ್ ಇಲ್ಲ, ಮಲಗಲೇಬೇಕು ಚಾಪೆ ಮೇಲೆ. ಲೆಟ್ಸ್ ಗೋ. ಇದೆಷ್ಟು? 450ನಾ? ಚಾಪೆ ಎಷ್ಟು ಕೊಡಿ, ಆಮೇಲೆ ಬಾರ್ಗೇನ್ ಮಾಡ್ತೀವಿ. 2 ಕೊಡಿ ಗೈಸ್. ಬಕೆಟ್ ಎಲ್ಲ ಇದೆ, ಚೆಕ್ ಮಾಡಬೇಕಿತ್ತು, ನಾವು ನೋಡೇ ಇಲ್ಲ. ಇದು ನಾವು ಅಪ್ಪ ಅಮ್ಮಂಗೆ ತೊಗೊಳ್ಳೋಣ ಅಂತ. ನಾನು ಸ್ವಲ್ಪ ಬಜೆಟ್ ಇಲ್ಲ, ಅದಕ್ಕೆ ಸ್ವಲ್ಪ ಆಮೇಲೆ ಅಣ್ಣನ ಹತ್ರ ಬಾರ್ಗೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಪಿಲ್ಲೋಗಳು ಕೊಡಿ ಒಂದು 5. ಎಷ್ಟು ಪಿಲ್ಲೋ? 125. ಆಮೇಲೆ ಮಾತಾಡೋಣ ಬಾ, ಬಾರ್ಗೇನಿಂಗ್ ಆಮೇಲೆ ಮಾಡೋಣ. ಇವತ್ತು ನನ್ನ ಬಾರ್ಗೇನಿಂಗ್ ಸ್ಕಿಲ್ಸ್ ನೋಡಿ ನೀವು. ಚೇರ್ ಎಷ್ಟು? 450ನಾ? ಇವನು ಒಂದೊಂದಕ್ಕೆ ಎಕ್ಸ್ಪ್ರೆಷನ್ ಕೊಡ್ತಾನೆ. ಗೋಲ್ಡ್ ಹಾಕಿದ್ದೀರಾ ಪ್ಲೇಟು? ಫಿಕ್ಸ್ ಆಗಿದ್ದಾನೆ. ಅಯ್ಯೋ, ನಾನೇ ಫಸ್ಟ್ ನಾನು ತೆಗಿಬೇಕಿದ್ದೀನೆಲ್ಲ. ಗ್ಲಾಸ್ ಇಲ್ಲ, ಪ್ಲೇಟ್ ಇಲ್ಲ. 5,000 ರೂಪಾಯಿ, 500 ರೂಪಾಯಿ ಏನೂ ಆಗಲ್ಲ ಅಂತ ಇವಾಗ ಅರ್ಥ ಆಗ್ತಿದೆ. ಕುಕ್ಕರಾ? ಎಷ್ಟಣ್ಣ ಚಿಕ್ಕದು? 1,000 ರೂಪಾಯಿನಾ? ಇದು ಗೈಸ್, ಇದು ತಗೋಬೇಕು, ಬೇಳೆ ಮೆಸಿ. ನಮ್ಮ ಅಪ್ಪ ಬೇಜಾನ್ ನೋಡಿದವ್ರು ಇದ್ರಲ್ಲಿ ಮಾತ್ರ. ನಮಗೆ
ನಾಯಿ ಹೊಡ್ದಂಗೆ ಹೊಡೆದವ್ರು ಇದ್ರಲ್ಲಿ. ಬಟ್ಟೆ ತಗೊಳ್ಳಿ, ಬಟ್ಟೆ ತಗೋ. ಬಟ್ಟೆ ಅಲ್ವಾ ದುಡ್ಡು ಮಿಕ್ಕುತ್ತೆ, ಬಟ್ಟೆ ಇದ್ರೆ ಸಾಕು. ಒಟ್ಟಿಗೆ ಬಂದೆ 5,000 ರೂಪಾಯಿ ಇಲ್ಲೇ ಆಗೋಗುತ್ತೆ ಅನಿಸ್ತೈತೆ ನನಗೆ. 100%. ಇನ್ನು ರೇಷನ್ ಎಲ್ಲ ತಗೋಬೇಕಲ್ಲ. ತವ್ವ ಕಮ್ಮಿ ಕೊಡಿ ಶೀಕ ಮಾಡಿ ಶೀಕ. ಕೊಡಿಲಿ ಶೀಕಾ ಮಾಡಿದೀನಿ, ಬಾಯಿಲಿ ಮಾಡ್ತೀನಿ, ಕೊಡಿಲಿ ಶೀಕಾ ಮಾಡಿ ಶೀಕಾ ಅಂತೆ. ಕಾಫಿಗೆ ಗ್ಲಾಸ್ ಕೊಡಿ ಅಣ್ಣ. ಎಷ್ಟದು? ಇಬ್ರು ಕುಡಿದ್ಮೇಲೆ ನಾವು ಕುಡಿಯೋಣ. ಇಬ್ರು ಕುಡಿದು ಕಾದು ಆಮೇಲೆ ನಾವು ಕುಡಿಯೋದು. ಚೆನ್ನಾಗಿದೆ ಜೀವನ. 3 ಹೊತ್ತಿಗೆ ಒಂದೇ ಸಲ ಮಾಡಿಟ್ಬಿಡ್ಬೇಕಲ್ಲ. ಅವಾಗಿಂದ ನಾನು ಇದೇ ತಲೆ ಓಡ್ತಿರೋದು. ನಮ್ಮ ಮಿಕ್ಕಿದ್ದು ನಾಳೆ ಸಂಜೆ. ಒಂದೇ ಅಡುಗೆ. ನಾಳಿದ್ದು ಅದೇ. ಚಿತ್ರಾನ್ನ ಪುಳಿಯೋಗರೆ ನೆನಪಾಗೋಯ್ತು, ನಮ್ಮ ಅಮ್ಮ ಮಾಡ್ತಿದ್ದು. ವಾ 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 ವಾ. ಪುಳಿಯೋಗರೆ, ಬೇಳೆ ಸಾರು, ಮೊಟ್ಟೆ, ಹಾಫ್ ಬಾಯ್ಲ್ ಆಮ್ಲೆಟ್. ಇವತ್ತು ಅದೇ ಊಟ ಟ್ರೈ ಮಾಡಿ, ಅದೇ ಮಾಡಿ. ಒಳ್ಳೆ ಕಾಂಬಿನೇಷನ್ ಅದು, ಟ್ರೈ ಮಾಡಿ. ಲೇ ಬಜೆಟ್ ಇಲ್ದೆ ಇಲ್ಲಿ ನಮ್ಮ ಅಮ್ಮ ಇಷ್ಟು ಪ್ಯಾನ್ ತಗೊಂಡಿದ್ದಾರೆ, ಇಲ್ಲಿ ಇದು ತಗೊಳ್ಳಿ ಅಂತ ಅವನಿಲ್ಲಿ. ಇವ್ರ ಟೆನ್ಷನ್ ನೋಡಿ. ಏನ್ಪಾ ಟೀ ಸೋಸೋದು ಫಸ್ಟ್ ನೀ ಮೆಂಟಿ ಫಸ್ಟ್ ತೊಗೊಂಡಿದ್ದೆ ಅದು. ಗೈಸ್ ಇದು ಅವಾಗ ಫ್ಯಾಂಟಸಿ, ನಂಗೆ ಈ ತರ ಗ್ಲಾಸಲ್ಲಿ ಕುಡಿಬೇಕು ಟೀ ಅಂತ. ಯಾವ್ದಾದ್ರು ಗೆಸ್ಟ್ ಮೇಲೆ ಇದ್ರೆ ಲಾಕ್ ಕೊಟ್ರೆ ಅಂತ ಕುಡಿಯೋದು. ಮಾಪಲ್ಲೆಲ್ಲ ಒರ್ಸ್ಬೇಕಾಗಿರೋದು ಮನೆ ಬಟ್ಟೆಯಲ್ಲಿ. ನಮ್ಮ ಅಕ್ಕನೇ, ನಮ್ಮ ಅಮ್ಮ ನಾಯಿ ಹೊಡ್ದಂಗೆ ಹೊಡಿದಿದ್ರು, ಕೆಲಸ ಮಾಡು ಅಂತ. ಇವಾಗ ಮತ್ತೆ ಅದೇ ಟಾಸ್ಕ್ ವಾಪಸ್ ಬರ್ದಿದೆ ನಮ್ಮ ಅಕ್ಕ. ನಾನು ಇರೋದೇ ಇಲ್ಲ ಬೆಳಗ್ಗೆ. ಅಮ್ಮ ನಾಳೆ ರಜಾ ನಿನಗೆ, ಕೈಲ್ ರಾತ್ರಿ ಕಾಯಿಲ್ ಕೈ ಕಟ್ಟಾಕೋ ಹೇಳ್ತೀನಿ. ಬೆಳಗ್ಗೆ ಕರೆಕ್ಟ್ ಕೇಳಿಲಿ ಕಸ ಗುಡ್ಸಿ ಎದ್ದಳ್ಬೇಕಲ್ಲ. ಸರಿ, 6 ಗಂಟೆಗೆ ಎದ್ದಳಿ, 1 ನಿಮಿಷ ಕೇಳಿ, ನಾನು ಎಲ್ಲ ಮಾಡೋ. ಬೆಳಗ್ಗೆ 11 ಗಂಟೆಗೆ ಬಿಚ್ಚಬೇಕು ಕೈ ಕಾಲು. ಬೆಲ್ಟ್ ಇವ್ಳಿಗೆ ಹಾಕ್ಬಿಟ್ಟು ಮಗನ ಇವತ್ತು. ಇಲ್ಲಪ್ಪ, 4 ಕಾಯಕ್ಕಾಗಲ್ಲ. ಇದೇನಿದು? ಹೊಡೆದ್ರೆ ಬೆಂಡ್ ಆಗ್ಬಿಡುತ್ತೆ. ಹೌದಾ? 2,000 ಬಜೆಟ್ ಅಲ್ಲಿ ಇಷ್ಟೇ ಬರೋದಂತ. ಇನ್ನೊಂದು ಕೊಡಿ ಅಣ್ಣ, ಇನ್ನೊಬ್ರು ಕಾಯ್ಬೇಕು. ಇವನ್ ಪಾಪ ಎಷ್ಟೊತ್ತು ಕಾಯ್ತಾನೆ. ತಿನ್ಕೊಂಡು ಬಿಡೋಣ. ಸೋಪಾ, ಬಟ್ಟೆ ಹೋಗ್ಯದ ಅದು ಇಷ್ಟೊಂದು ಜನಕ್ಕೆ ಇರೋ ಏನೋ ಒಂದೊಂದು ತಿಂಗಳಿರ್ತೀರಾ. ನೀವು ಆ ಮನೆಗೂ ಇಲ್ಲೇ ಪ್ಲಾನ್ ಹಾಕ್ತಿದ್ದೀರಾ ಹೆಂಗೆ? ಇದು ಅರ್ಧ ಬಾಟ್ಲ್ ಹಾಕೊಡ್ತೀರಾ, ಅರ್ಧ ಜಾಸ್ತಿ ಆಗ್ಬಿಡುದು ಬಜೆಟ್. ಗೈಸ್ ತೋರ್ಸೋಣ ಬನ್ನಿ ಏನೇನು ಅಂತ. 2 ಚಾಪೆ, ಮತ್ತೆ ಒಂದು ಇದು ಚಪಾತಿ ಮಾಡೋಕ್ಕೆ, ಮತ್ತೆ ಒಂದು ದಾಲ್ ಬೇಳೆ ಇದು ಮಾಡೋಕ್ಕೆ 2 ಚಾಕು, ಒಂದು ಕುಕ್ಕರು, ಒಂದು ಮನೆ ಒರೆಸೋಕ್ಕೆ. ಏನೇನು ಇದಕ್ಕೆ? ಫೆನೈಲ್, ಪ್ಲೇಟ್ 5, ಸೋಪ್ ಸ್ಟ್ಯಾಂಡು, ನಾರ, ಇದೆಲ್ಲ ಇವಂದು. ಇದೇನು ಚಾಪೆ ನಮ್ದಲ್ಲ ಇದು? ಆ ಚಾಪೆ ನಮ್ದಲ್ಲ. ಓ ಅದು ನಮ್ದಲ್ಲ. ಮತ್ತೆ 2 ಗ್ಲಾಸು ನೀರು ಕುಡಿಯೋಕ್ಕೆ, 2 ಗ್ಲಾಸು ಟೀ ಕುಡಿಯೋಕ್ಕೆ, ಬಟ್ಟೆ, ಚಾಕು, ಆಮೇಲೆ ಇದು ಸ್ಕ್ರ್ಯಾಪ್ ಮಾಡೋದು, ಮತ್ತು ಡೋರ್ ಮ್ಯಾಟು, 2 ಡೋರ್ ಮ್ಯಾಟು, ಮತ್ತು ಇದು ಬೇಳೆ ಸಾರು ಹಾಕೋದು, ರೈಸ್ ಹಾಕೋದು, ಇದು ಚಪಾತಿ ಎತ್ತೋದು, ಮತ್ತು ಇದು ಟೀ ಸೋಸೋಕ್ಕೆ, ಟೀಗೆ ಒಂದು ಪಾತ್ರೆ, ಮತ್ತೊಂದು ಜಗ್ ಏನಕ್ಕೆ ನೀರು ಕುಡಿಯೋಕ್ಕಾ, ಮತ್ತು ಪಾತ್ರೆ ತೊಳೆಯೋದು, ಮತ್ತು ಇದು 2 ಪಾತ್ರೆ ಅನ್ನ ಮಾಡೋಕ್ಕೆ. ಇದೇನಕ್ಕೆ? ಮನೆ ಒರ್ಸೋಕ್ಕಿದು, ಇದು ಬಟ್ಟೆ ತೊಳೆಯೋಕ್ಕೆ. ಗೈಸ್ ಅದು ನಾವು ಕೇಳಿದ್ವಿ, ಬಟ್ 500 ರೂಪಾಯಿ ಅಂತ. ಅದು ಒಂದಕ್ಕೇನೆ ಜಾಸ್ತಿ ಆಗ್ಬಿಡುತ್ತೆ. ಇದನ್ನ ನಾನು ಸಾಯಿಲ್ ಹೊಚ್ಕೊಂಡ್ ಮಲ್ಕೊಂಡ್ಬಿಡ್ತೀವಿ. ಅಯ್ಯೋ ಮತ್ತೆ ಹೋಗ್ಬಿಡಿ, ನಾನು ಇವನ್ ಜೊತೆ ಮಲ್ಕೊಬೇಕಾ? ಅಯ್ಯೋ ಚಳಿ ಇರುತ್ತೆ. ಏನೋ ನನ್ ಕಷ್ಟ ಆಗ್ತಿದೆ ಅದೊಂದು ಮಾತು. ಗೋಲ್ಡ್ ಸ್ಪೂನ್, ಸಿಲ್ವರ್ ಸ್ಪೂನ್ ನೋಡಿ, ಇವಳು ಸಿಲ್ವರ್ ಸ್ಪೂನ್ ಅಲ್ವಾ ಮ್ಯಾಮ್? ಎಷ್ಟು ಜಗಳ ಆಡ್ತಿದೆ ನಾನು ಬೆಡ್ ಮೇಲೆ ಮಲ್ಕೊಂಡು. ಅದಕ್ಕೆ ಇವಳು ಒಬ್ಳೆ ಬೆಡ್ ಮೇಲೆ ಹಂಗೆ ಮಾಡ್ಬೇಕಪ್ಪ ಗೈಸ್, ನಾವ್ ಹೆಂಗಿದ್ವಿ ಹಂಗೆ ತಾನೇ ಮಾಡ್ಬೇಕು. ಅಪ್ಪ ತಯಾರಿಸ್ಕೊಂಡು ಮಲ್ಗೋರು ಹೋಗಿ. ಹಂಗೆ ಮಲಗ್ತಿರೋದು. ಅದೇ ಬೆಡ್ಶೀಟ್ ಅದು ಮತ್ತೆ ಚಾಪೆ, ನಾನು ಎಲ್ಲರೂ ಒಂದೇ ರೂಮಲ್ಲಿ. ನೊಂದ್ಬಿಟ್ಟವ್ರು ನಮ್ಮಪ್ಪ, ಈ ಬೊಬ್ಬಿ ಮಗಳು ಸವಾಸ ಬೇಡ ನನಗೆ ಕರ್ಕೊಂಬಂದು ಕೂರ್ಸ್ಬಿಟ್ಟು, ಇವ್ ನನ್ನ ಮಗ ವಿಡಿಯೋ ಅಂತ ಬೈಕೋತವ್ರು. 200 ಸಬ್ಕಾ ಮಿಲಾಕೆ 600 ರೂಪಾಯಿ ಹೇಳಿದ್ದು. ಇಲ್ಲೇ ಬಂದು ಮಲ್ಗೋಣ. ಬಟ್ಟೆ ಹೋಗಕ್ಕೆ ಇದ್ರ ಮೇಲೆ ಯಾರು ಬಟ್ಟೆ ಹೋಗಿತಾರೆ? ಕುತ್ಕೊಂಡು ಹೋಗಿರ್ತೀನಿ. ಅದಕ್ಕೆ ಚಿಕ್ಕದ್ ತಗೊಳ್ಳಿ, ಅದಕ್ಕೆ ಒಂದ್ ಸ್ಟೆಪ್ ಮೇಲೆ ಯಾರು ಎರಡಕ್ಕೂ ಯೂಸ್ ಆಗ್ಬೇಕಲ್ಲ. 2 ಯೂಸ್ ಆಗುತ್ತೆ ಅಂತ. ಗೈಸ್ ನೋಡಿ, ದುಡ್ಡಿಲ್ಲ ಅಂದ್ರೆ ಎಷ್ಟು ಆಸೆಗಳನ್ನ ಸಾಯಿಸ್ಬೇಕು ಅಂತ. ಸಿಂಪಲ್, ನಮ್ಮ ಒಂದು ಟೇಬಲ್ ಮೇಲೆ ಕೂತ್ಕೋಬೇಕು ಅಂತ ಕೇಳ್ತಿದ್ದಾರೆ. ನನ್ನ ಹತ್ರ ಬಜೆಟ್ ಇಲ್ಲ, ಅದನ್ನ ನಾನು ಕೊಡ್ಸಕ್ ಆಗ್ತಾ ಇಲ್ಲ. ಕ್ರೇಜಿ ಅಲ್ಲ? ಆಟ ಸಮಸ್ಯೆ ನೀವು ಹೊಡಿಯೋರು ಬಜೆಟ್ ದುಡ್ಡಿಲ್ಲ ನಡೆಯಲಿ ಅಂತ. ಆದ್ರೆ ನೋಡ್ರೆ ಮೊನ್ನೆ 5,000 ರೂಪಾಯಿ ಗನ್ ಇಸ್ಕೊಂಡಿದ್ದಾರೆ. ಇದೆ ಟಬ್ 100 ರೂಪಾಯಿ ತಾನೆ? ಇಲ್ಲ ಹೋಗಪ್ಪ, 100 ರೂಪಾಯಿ. ಬಾರ್ಗೇನಿಂಗ್ ಆಮೇಲೆ ಮಾಡೋಣ, ಫಸ್ಟ್ ತೊಗೊಳಿ ಏನೇನು ತಗೋಬೇಕು. ಇದು ಬಾತ್ರೂಮ್ ಅಲ್ಲಿ ಇಡಕ್ಕೆ ಹೌದಲ್ವಾ? ನೀನು ಹೋಗಿ ಬರ್ತೀಯ, ಅದೇ ವಾಶ್ರೂಮ್ ನಾವು ಯೂಸ್ ಮಾಡಬೇಕು. ಅಣ್ಣ ಇದೊಂದು ಆ್ಯಡ್ ಮಾಡಿ. ರೂಮ್ ಫ್ರೆಶ್ನರ್ ಅಂತ ಗೈಸ್ ಹೇಳು. ಅವಾಗಿಂದನೂ ಇತ್ತು, ಯೂಸ್ ಮಾಡಿ. ಏನು ರೂಮ್ ಫ್ರೆಶ್ನರು ಸೆಂಟರ್
ನಿಮ್ಮಿಬ್ರಿಗಿಂತ ನಾನೇ ಚೆನ್ನಾಗಿದ್ದು ಸುಮ್ಮನೆ ಇವಾಗ್ಲೇ ಯಾಕೆ ಮತ್ತೆ ಹಿಂಗಾಗ್ಬಿಟ್ಟೆ. ಇವಾಗೂ ಚೆನ್ನಾಗೇ ಇದ್ದೀನಿ. ಗಾಡಿ ಎಷ್ಟು ಮಾಡೋರು ಆಯ್ತಾ ಎಲ್ಲ ಬಾರ್ಗೇನ್ ಮಾಡಿ ರೋಡು ಅಂಗಡಿ ಸುತ್ತಿ ಹಿಂಗೆ ಮಾಡೋರು ಮಮ್ಮಿ ಡ್ಯಾಡಿ. ಅವಾಗ ಬಜ್ಜಿ ತರ್ತಿದ್ವಿ, ಅದು ₹1 ಒಂದು ಬಜ್ಜಿ. ಅವಾಗ ಪುಡಿ ತಗೊಂಡ್ ಬರ್ತಿದ್ವಲ್ಲ, ಬಜ್ಜಿ ಪುಡಿ ಬಜ್ಜಿ ಮತ್ತೆ ಪುಡಿ ಇರುತ್ತೆ, ಪುಡಿಗೆ ₹1 ತಗೊಳ್ಳೋರು. ಹಿಂಗಿಷ್ಟು ₹5 ಪುಡಿ ₹10 ಪುಡಿ ಕೊಡಿ ಅಣ್ಣ ಅಂತಿದ್ದೆ. ಹಿಂಗೆ ಇದ್ ಮಾಡ್ಕೊಡೋ ಲೆಕ್ಕ ಮಾಡ್ಕೊಂಡು ಒಬ್ರು ಗೊತ್ತಿರೋರು ಇದ್ರು, ಅವ್ರು ಎಕ್ಸ್ಟ್ರಾ ಪುಡಿ ಹಾಕೋರು ಹಿಂಗೆ ನಮ್ಗೆ ಫ್ರೀಯಾಗಿ. ನಾವು 10 ಗಂಟೆ ಆಗೋ ಕಾಯ್ತಿದ್ವಿ. ಮಮ್ಮಿ 10 ಗಂಟೆ ಉಳ್ದಿತ್ತಲ್ಲ ಅದು ಇಸ್ಕೊಂಡ್ಬಂದವರು ಪುಡಿ. ಹೌದು 8,000 8,000 ಕಿತ್ತಾಗಿರೋದು ಬೇಡ, ಪಾತ್ರೆ ತೊಳ್ದು ಹಂಗೆ ಇಡ್ಬೋದು, ಎತ್ತಿ ಪರವಾಗಿಲ್ಲ. ಇಲ್ಲದೆ ಈ ತರ ಪ್ಲೇಟ್ ತಗೊಳ್ಳೋಣ. ಇಲ್ಲಿ ನೋಡು, ಹಾ ಇದೆಷ್ಟು ಪ್ಲೇಟು? ಕಮ್ಮಿ ಅದು ₹45. ಇದು ಕೊಟ್ಬಿಡಿ ಪ್ಲೇಟ್. ಅದೆಷ್ಟು ಪ್ಲೇಟ್ ದೊಡ್ಡದು ಇದೆ ನೋಡು. ದೊಡ್ಡದು ಬೇಡ, ಇದೆ ಸಾಕು. ಇದೆ ಇಲ್ಲ 4 ಜಾಸ್ತಿ ಆಗ್ಬಿಡುತ್ತೆ. ಅಲ್ಲ, ಅಡ್ಗೆ ಮಾಡೋ ಟೈಮಲ್ಲಿ ಮತ್ತೆ ಬೇಕಾಗುತ್ತೆ. ಸಾಕು. ಇದು ನೀರು ಟೀ ಕುಡಿಯೋದು ಚಿಕ್ಕದಿದೆ ನೋಡು, ಅದೇ ನೋಡ್ತಾ ಇದ್ದೀನಿ. ಸ್ಟೀಲ್ ಗ್ಲಾಸಸ್ ತೆಗ್ದ್ಬಿಡಿ, ಹಾಕ್ಬಿಡಿ. ಇದು ₹55, ಇದು ₹20. ನಾನೇವ್ರು ರಿಚ್ ಆದ್ರೆ ಸ್ವಲ್ಪ ದಿನದಲ್ಲಿ ನಿಮ್ಗೊಂದು ಇನ್ನೊಂದು ಅಂಗಡಿ ಮಾಡಿ, ಇನ್ನೂ ಫೇಮಸ್ ಮಾಡಿ, ಇನ್ನೂ ವ್ಲಾಗ್ ಮಾಡಿ, ಏನಾಗುತ್ತೆ ಎಲ್ಲ ಮಾಡ್ತೀನಿ. ಇವತ್ತು ಪ್ಲೀಸ್ ಕಮ್ಮಿ ಮಾಡ್ಕೊಡಿ ಪ್ಲೀಸ್. ಈ ಅರಸು ಮೂವಿಲಿ ಬಾಳೆಹಣ್ಣು ತಗೊಂಡು ಪ್ರಾಮಿಸ್ ಮಾಡ್ತಾರಲ್ಲ, ಫೋನ್ ಮಾಡ್ತಾರಲ್ಲ, ಆ ಫೀಲಿಂಗ್ ಬರ್ತದೆ ನನಗೆ. ಯಾರ್ಯಾರು ಅರಸು ಮೂವಿ ನೋಡಿಲ್ಲ ನೋಡಿ, ಕ್ರೇಜಿ ಮೂವಿ ಅದು, ಅಪ್ಪು ಸರ್ದು. 5 ದಿನ ಬಿಟ್ಕೊಂಡ್ರೆ 5,000 ಕೊಡ್ತೀನಿ ನಾನು. ಪ್ಲೀಸ್ ಇವತ್ತು ಕಮ್ಮಿ ಮಾಡ್ಬಿಡಿ ಅಲ್ವಾ, ಅಡುಗೆ ಮಾಡೋದೇ ಬೇಡ. ರೋಡ್ ಸೈಡ್ ಬುದ್ಧಿ ಬಿಡಲ್ಲ ಇಬ್ರು. ಪಾಪ ಅವ್ರಿಗೆ ತಲೆನೋವು ಕೊಡ್ತಾ ಇದೀವಿ ನಾವು. ಸೆಲೆಕ್ಟ್ ಮಾಡೋದು ಕ್ಯಾನ್ಸಲ್ ಮಾಡೋದು ಎಲ್ಲ ಮಾಡ್ತಾ ಇದೀವಿ. ಅವರು ಪೇಷನ್ಸ್ ಆಗಿ ಮಾಡ್ಕೊಡ್ತಿದ್ದಾರೆ. 5,000 ಒಳಗೇನಾ? 5,000 ಮೇಲೆ ಆಗಿದೆ. ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಈಗ. ನಮ್ಮ ಬಾರ್ಗೇನಿಂಗ್ ಸ್ಕಿಲ್ಸ್ ನೋಡಿ. ಇಲ್ಲಿ ಬನ್ನಿ. ಅಲ್ಲ ಎಲ್ಲ 500 ಫಸ್ಟ್ ತೊಳಿದ್ದು 500 600 ರೂಪಾಯಿ ಎಲ್ಲ ನೀವು ಮೈನಸ್ ಮಾಡಿ ₹3,000 ಬಿಲ್ ಮಾಡಬೇಕು. ನೀವು ಮತ್ತೆ ₹5,000 ₹6,000 ಅಂತಿರಲ್ಲ ಬಿಲ್ಲು. 4,500 ನಾನು ಹೇಳ್ದೆ ₹500 ಕಡಿಮೆ, 4,000 ಹೇಳ್ದೆ ಅಷ್ಟೇ. ಇನ್ನೇನಿಲ್ಲ, ಮಾಡ್ಕೊಳ್ಳಿ ಬ್ರೋ. 4,000 ಮಾಡಿ ಫೈನಲ್. ನಮಗೋಸ್ಕರ ಮಾಡಿ, ವಾಪಸ್ ಬರ್ತೀವಿ. ನಿಮ್ಗೋಸ್ಕರನೇ ನಾವು ಮಾಡಿದ್ವಿ. ಇಲ್ಲ ನಾವು 10% ಆದ್ಮೇಲೆ ಫಿಕ್ಸ್ ಅಂತ ಹೇಳ್ಬೋದು. ಓಹೋ ಗೈಸ್, ಈಗ ಐಟಮ್ ಕ್ಯಾನ್ಸಲ್ ಮಾಡಕ್ಕೂ ಏನಿಲ್ಲ. ಮಾಡಿ ಬ್ರೋ, ಇರ್ಲಿ ಮಾಡಿ. 4,000 ಮಾಡಿ ₹200 ನಂಗೆ. ₹200ಗೆ ಮೈದಾ ಹಸಿಟ್ಟು ತಗೊಂಡೋಗ್ಬೋದು ನಾನು. ಗೈಸ್, ₹4,291 ಇಲ್ಲೇ ಆಗೋಯ್ತು. ಬಟ್ ಬೇರೆ ಓಡಾಡೋಕ್ಕೆಲ್ಲ ಏನಾಗುತ್ತೆ ಗೊತ್ತಿಲ್ಲ. 5,000 ಬಜೆಟಲ್ಲಿ ಏನೂ ಆಗಲ್ಲ ಅಂತ ಇವಾಗ ಅರ್ಥ ಆಯ್ತು. ಬಟ್ ಇವಾಗ ನಾನು ಬಜೆಟ್ನ 5,000ರಿಂದ 10,000ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಗಲ್ಲ, 5,000ದಲ್ಲಿ ಏನೂ ಆಗಲ್ಲ ಅಂತ ಅರ್ಥ ಆಯಿತು. ಸೊ 10,000 ಇಸ್ ದ ಮಿನಿಮಮ್ ಬಜೆಟ್ ಅಂತ ಅರ್ಥ ಆಗಿದೆ. 10,000 ಮಾಡ್ತಾ ಇದ್ದೀನಿ ಬಜೆಟ್ನ. ಲೆಟ್ಸ್ ಗೋ ಗೈಸ್. ಇದ್ರಲ್ಲಿ ಸಖತ್ ಚಳಿ ಆಗುತ್ತೆ ಗೈಸ್. ಇಲ್ಲಿ ಏನು ತೆಳು ಬಟ್ಟೆ ಇದು. ಸರಿ, ನಮ್ಮ ಹತ್ರ ಇನ್ನೂ ಬಜೆಟ್ ಇದೆ, ಯೋಚನೆ ಮಾಡು. ಬಜೆಟ್ ವಿಷಯ ಅಲ್ಲ, ಏನ್ ಇದರಲ್ಲೇ ಬದುಕಿದಾರ. ಒಂದ್ ದಿವಸ ಅಲ್ಲ, ಎಷ್ಟೊಂದ್ ಜನ ರೋಡ್ ಇಟ್ಕೊಂಡು ಮಲ್ಕೊಂತಾರೆ. ಒಂದ್ ದಿವಸ ಮಲ್ಬೇಕಾಗಲ್ವಾ ಮಗನೇ? ಈ ಡೈಲಾಗ್ ಹೇಳಿ ರಾತ್ರಿ ಏನಾದ್ರೂ ರೋದನೆ ಕೊಟ್ಟೆ ಸಾಯಿಸ್ಬಿಡ್ತೀನಿ, ಹೇಳಿದೀನಿ. ಯೋಚನೆ ಮಾಡು. ನಮ್ಮ ಹತ್ರ ಬಜೆಟ್ ಇದೆ, ನಮ್ಮ ಹತ್ರ ಬಜೆಟ್ ಇದೆ. ದುಡ್ಡೇ ಎಲ್ಲ ಅಲ್ಲ ಲೇ, ನಮ್ಮ ಹತ್ರ ಮಗನೇ ಈಗ ನಮ್ಮ ಹತ್ರ ಬಜೆಟ್ ಇದೆ, ಯೋಚನೆ ಮಾಡು. ಗೈಸ್, ನಾನು ಒಂದು ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ. ನಂದಕ್ಕೆ ನೋವು ಗೊತ್ತಾಗಲ್ಲ. ಎಷ್ಟೊಂದ್ ಜನ ಇದೇ ಬಟ್ಟೆಯಲ್ಲಿ ಎಷ್ಟು ಚಳಿಲ್ಲ ಶೀಟ್ ಮೇಲೆ ಮಲ್ಕೊಂತವ್ರೆ. ನಾವು ಏನ್ ದುಡ್ಡಿದೆ ಅಂತ ಇಲ್ಲನಾ? ಒಂದ್ ದಿವಸ ಏನ್ ಆಯ್ತು, ಕೊಡಿ ಅಣ್ಣ 2. ಮಗನೇ, ನಿನಗೆ ಬೆಳಗ್ಗೆ ನೋಡ್ಕೋತೀನಿ ಚಳಿ ಆದ್ರೆ ಮಾತ್ರ. ಈಗ 960 ಆಗಿದೆ. 960 ಪ್ಲಸ್ ನಾನು ಆಗಲೇ ಖರ್ಚು ಮಾಡಿದ್ದು ಎಷ್ಟು ಅಂತ ಲೆಕ್ಕ ಹಾಕ್ಬಿಟ್ಟು ಇಲ್ಲಿ ಮೇಲೆ ಬಂದಿದೆ ನೋಡಿ. ಎಷ್ಟು ಬ್ಯಾಲೆನ್ಸ್ ನಮ್ಮ ಹತ್ರ ಇದೆ ಅಂತ ಅರ್ಥ. ಬನ್ನಿ ಗೈಸ್, 2 ಬ್ಯಾಗ್ ಫುಲ್ಲು ತೊಗೊಂಡೋಗ್ತಿರೋದು. ಬೆಳೆ ಮತ್ತೆ ಅಲ್ಲೇ 6,000 ಆಗಿದೆ. ಮತ್ತೆ ಮಾಡಿ ಬಜೆಟ್ 10,000 ಆಗಿದೆ ಈಗ. ಚೇಂಜ್ ಮಾಡಿ. ಕಂಬ್ಳಿ ಇರ್ಲಿಲ್ಲ ನಿನಗೆ. ಒಳ್ಳೆ ಕಂಬ್ಳಿ ಅಂತೆಲ್ಲ. ಕುಡಿತ್ಯಾ? ಹೋಗಿ ಕ್ಯಾನ್ಸಲ್ ಮಾಡ್ಬೋರು ರೈಲ್. ಅದನ್ನ ಕೊಟ್ಬಿಟ್ಟು ಚಿಕ್ಕ ಕಂಬ್ಳಿ ಕೊಡಕ್ಕೆ ನಾವು ಅದು ಇಟ್ಕೊಳ್ಳೋಣ, ಇವಳು ಹತ್ಕೊಳ್ಳೋಣ. ನಿನಗಿದೆ, ಗೊತ್ತಾ ನಿಂಗಿದೆ. ಸರಿ ನಿಂಗೆ ಕ್ಯಾನ್ಸಲ್ ಮಾಡಿದ್ವಿ. ನೀನ್ ಆಚೆ ಇದಕ್ಕಿಂತ ಜೋರಾಗಿ ಹೊಡಿತಿದ್ವಿ ಮುಂಚೆ ನಿನಗೆ. ನಾವು ಯಾರು ಸ್ನಾನ ಮಾಡ್ತಾರೆ? ಬೇರೆ ಇನ್ನು ಕಮ್ಮಿ. 3 ದಿನ ಯಾರು ಸ್ನಾನ ಮಾಡ್ತೀರಾ? ಸ್ನಾನ ಮಾಡಿಲ್ಲ ಅಂದ್ರೆ ಹೆಂಗೋ? ಏರ್ ಪ್ರೆಷರ್ ಜಾಸ್ತಿ ತಗೊಳಂಗಂದ್ರೆ ಎಷ್ಟಿದು? ಪರ್ಫ್ಯೂಮ್ ಜಾಸ್ತಿ ತಗೊಂಬಿಡಿ. ಏನೇನು ತೊಗೊಂತೀವಿ ತೋರಿಸ್ತೀನಿ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಸಿಗಿ. ಫ್ರೀಯಾಗಿ ಒಂದು ಮಂಚ್ ಕೊಟ್ಟವ್ರಣ್ಣ. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಫ್ರೀ ಮಂಚ್ ದೇನೆ ಕೇಳಿ ಫ್ರೀ ಆಗೋಯ್ತದೆ ಅಷ್ಟೇ. ಅವ್ರು ಹಿಂಗೆ ಅಂದ್ಮೇಲೆ ಮುಗೀತು. ಟೆನ್ಷನ್ ಎಷ್ಟಾಗ್ತಿದೆ ಅಂದರೆ, ಈ
ಸೇವಿಂಗ್ ಸಮೀರ್ ಎಲ್ಲ ಬಿಟ್ಬಿಟ್ಟೆ ಎಷ್ಟಿದಾಗಿ ತೊಗೊಂಡು ನಡ್ರಿ ಹೋಗೋಣ ಅನ್ನಿಸ್ತಿದೆ ನನ್ನ ಮನಸ್ಸಿಗೆ. ಟೈಮ್ ಆಯಿತು ಗೈಸ್, ಎಷ್ಟೊತ್ತು 10 ರೂಪಾಯಿಗೆ ರಾಗಿ ಹಸಿಟ್ಟು ಮತ್ತೇನೋ ತೊಗೊಂಡಿದ್ದಾರೆ. ನಾನೆಲ್ಲ ಒಂದೊಂದು ಹೇಳೋಕ್ಕಾಗಲ್ಲ, ನೋಡಿ ಎಲ್ಲ ನೋಡ್ಬಿಡಿ. ಈ ಥರ ಏನೇನೋ ತೊಗೊಂಡ್ಬಿಟ್ಟಿದ್ದೀವಿ. ಹೊಸ ಮನೆ ಪಾಯಸ ಮಾಡೋಕ್ಕೆ 20 ರೂಪಾಯಿ ಕೊಡಿ ಅದು ಬೇಕು. ಉಪ್ಪಿಗೆ ಪ್ಯಾಕೆಟ್ ಇದೆಯಾ 100 ರೂಪಾಯಿ? ಎಷ್ಟು ಡಿಸ್काउंट मिला के क्या हुआ? सेम हिसाब डाल दिया क्या भैया? ಕೊಡಿ QR ಕೋಡ್ ಕೊಡಿ. ನನ್ನ ಟೈಮ್. ಓ ಸಮೀರ್ ಪ್ಲೀಸ್ ಸ್ವಲ್ಪ ಕಮ್ಮಿ ಮಾಡಿ. 1000 ರೂಪೀಸ್ ಮಾಡ್ತೀನಿ, 1100 ರೂಪೀಸ್ ಮಾಡ್ತೀನಿ. 40 ರೂಪಾಯಿ ಡಿಸ್ಕೌಂಟ್ ಕೊಡಿ ಗೈಸ್. ಇಲ್ಲಿ ಯಾರ್ಯಾರು ನನಗೆ ಡಿಸ್ಕೌಂಟ್ ಕೊಡ್ತಾ ಇಲ್ಲ, 5 ದಿನ ಅಲ್ಲ, ನಂದು ವಿಡಿಯೋ ಮುಗಿದ್ಮೇಲೆ XUV ಬಂದು ಸೂಟಲ್ಲಿ ಇಳಿದು ಶಾಪಿಂಗ್ ಮಾಡ್ತೀನಿ ವಿತೌಟ್ ಬಾರ್ಗೇನ್. ಇವ್ರನ್ನ ಹೆಂಗ್ ಅನ್ಕೊಂಡಿದ್ದಾರೆ ಅಂದ್ರೆ ನನ್ನ ಮಗ ಏನ್ ಬೇಡ್ತಾವ್ ನೀವು ನನ್ನ ಹತ್ರ ಅನ್ಕೋತವ್ರೆ. ಬೇಜಾರಾಗ್ತಿದೆ ನಂಗೆ. ಈ ಬಟ್ಟೆಯಲ್ಲಿ ಚೈನ್ ಡೂಪ್ಲಿಕೇಟ್ ಅನ್ಸೈತೆ ಅವ್ರಿಗೆ. ನಿಜವಾಗ್ಲೂ ಈ ಬಟ್ಟೆಗೆ ಚೈನ್ ಡೂಪ್ಲಿಕೇಟ್ ಅನ್ಸಿದೆ. ಭಯ್ಯ ಥ್ಯಾಂಕ್ ಯು ಗೈಸ್. ಗೋಡಂಬಿ ಬೇಡ್ತವ್ನೆ ಗೈಸ್ ಇವನು. ಒಳ್ಳೆ 1 ರೂಪಾಯಿ ಚಾಕ್ಲೇಟ್ ಬೇಡ್ದಂಗೆ ಗೋಡಂಬಿ ಬೇಡ್ತವ್ನು ಹೋಗ್ಬಿಟ್ಟು. ಗೋಡಂಬಿ ದೋ ಭಯ್ಯ ಅಂತ. ಬರ್ರಪ್ಪ ಹೋಗೋಣ ಗೈಸ್. ಸೊ ಇದನ್ನ ಇವರೇ ನಮಗೆ ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ಅವರು. ಹಾಯ್ ಹೇಳ್ಬಿಡಿ ಒಂದ್ಸರಿ ಗೈಸ್. ಬರೀ ಚಾಪೆಗೆ ಮತ್ತೆ 400 ರೂಪಾಯಿ ಆಗೋಯ್ತು ಗೈಸ್. ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದ್ನ ಕಟ್ ಮಾಡ್ತೀನಿ. 400 ರೂಪಾಯಿ ಇಸ್ಕೋತವ್ರು ನೋಡಿ ಗೈಸ್. ನಮ್ಮ ಮನೆಯವ್ರು 2 ಹೆಣ್ಮಕ್ಳಿದ್ದಾರೆ, ಇದು ಸಿಲಿಂಡರ್ ಫೈನಲ್ ಮಾಡಿಲ್ಲ. ಟೆನ್ಷನ್ ಆಗೋದು, ಕಾಲ ಹಾಕಿದ್ರೆ ನೀರೇ ಬಂದಿರಲ್ಲ ಅಂತ. ಕ್ಯಾನ್ ತುಂಬಿಸ್ಕೊಂಡು ಹೋಗ್ತಾ ಇದೀವಿ ನೀರು ಕುಡಿಯೋಕ್ಕೆ ಗೈಸ್. ನಮ್ಮ ತುಂಬ ಕ್ಯಾನು ನೀರು ಇಟ್ಕೊಂಡು ಹೋಗ್ತಾವನೆ. ನಮ್ಮ ಅಕ್ಕನೂ ಲಗೇಜ್ ಇಟ್ಕೊಂಡು ಹೋಗ್ತಾವಳೆ. ಹಿಂದೆ ನೋಡಿ ನಮ್ಮ ಬೆಡ್ ಗಿಡ್ ಎಲ್ಲ ಹೋಗ್ತಾ ಇದೆ. ನಾನು ಚಾಪೆ ಇಟ್ಕೊಂಡು ನಡ್ಕೊಂಡು ಹೋಗ್ತೀನಿ, ನಮ್ಮ ಅಪ್ಪ ರಾಣಿ ಇಟ್ಕೊಂಡು ನಡ್ಕೊಂಡು ಹೋಗ್ತಾವ್ರೆ ಗೈಸ್. ಎಲ್ಲರೂ ಒಂದೊಂದು ಐಟಮ್ ಎತ್ಕೊಂಡು ಮೇಲೆ ಹೋಗಿದ್ದಾರೆ. ನಾನು ಒಂದು ಚಾಪೆ ಮಾಡಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ಫೈನಲಿ ಮನೆಗೆ ಬಂದೆಲ್ಲ. ಲೇ ಪಾಯಸ ಮಾಡಕ್ಕೆ ತಂದಿರೋದು ಲೇ. ಕೊಟ್ಟು ಇದರಲ್ಲಿ ಪಾಯಸ ಮಾಡ್ತೀಯಾ ಸಾಯಿಲ್? ಪಾಯಸ ಮಾಡಕ್ಕೆ ದ್ರಾಕ್ಷಿ ಮಾಡು ಸಾಕು. ಪಾಯಸ ಮಾಡಕ್ ಅಬ್ಬಾ ಟೈಲ್ಸ್ ಎಷ್ಟು ತಣ್ಣಗಿದೆ ಗೊತ್ತಾ? ಇಲ್ಲಿ ಒಳ್ಳೆ ಐಸ್ ಇದ್ದಂಗಿದೆ. ಚಾಪೆ ಬೇರೆ ನನಗೆ ಬೆಳಗ್ಗೆ ಪಕ್ಕ ಜ್ವರ. ನನಗೂ ಪಕ್ಕ ಜ್ವರ ಬರೋದು ಫೀಲಿಂಗ್ ನನಗಿದೆ. ನೋಡೋಣ. ಆಲ್ರೆಡಿ ನಂಗೆ ಅರ್ಧ ಮಧ್ಯಾಹ್ನ ಬಂದಿತ್ತು. ಟೈಲ್ಸ್ ತಣ್ಣಗಿದೆ, ತುಂಬ ತಣ್ಣಗಿದೆ. ಲೆಟ್ಸಿ ಏನಾಗುತ್ತೆ ಅಂತ ಗೈಸ್. ಡಬಲ್ ಅಂದ್ಕೊಂಡು ಚಿಕ್ಕ ಚಾಪೆ ತಂದ್ಬಿಟ್ಟಿದ್ದೀವಿ ನಾವು. ಇಲ್ಲ ಮ್ಯಾಟ್ರಸ್ಸು ಅದು ಅದ್ರ ಚಾಪೆ ಮೇಲೆ ಹಾಕ್ಬೇಡಿ ಅದನ್ನ. ಆ ಚಾಪೆ ಮೇಲೆ ಹಾಕ್ಲೇಬೇಕಾ ಅದು? ಬಟ್ ನಾವು ಇಲ್ಲಿ ಹೆಂಗೆ ಮಲ್ಗೋದು? 3 ಜನ ಮಲ್ಗಿ ಚಾಪೆ ಮೇಲೆ ಹಾಕೋದು. ನೋಡಿ ಇಲ್ಲಿ ಹಾಕಿ ಗೈಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ ಗೈಸ್. ನಮ್ಮ ರಾಣಿಗೆ ನೆಲದ ಮೇಲೆ ಮಲ್ಸೋಕ್ಕಾಗಲ್ಲ ಅಂತೇಳಿ ಅವಳದೇ ಬೆಡ್ಶೀಟು, ನಮಗಿಂತ ಒಳ್ಳೆ ಕ್ವಾಲಿಟಿ ಬೆಡ್ಶೀಟ್ ರಾಣಿಗೆ ನಮ್ಮಲ್ಲಿ ಇದ್ದಿದ್ದನ್ನ ತಂದು ಈಗ ಇಡ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಮನೆಯವರೆಲ್ಲ ನೋಡಿ ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೆಡ್ಗಳೆಲ್ಲ. ನೆಲದ ಮೇಲೆ ಮಲ್ಗದೇ ಇರೋದು ಆಗಲೇ ಚಳಿ ಆಗ್ಬಿಡಿದೆ ಎಲ್ರಿಗೂ. ನಾನು ರಾತ್ರಿ ರಾಣಿದ್ ಕಿತ್ಕೊಂಡು ಮಲಗಿದ್ರು ಡೌಟ್ ಇಲ್ಲ, ಮಾಡಿದ್ರು ಮಾಡ್ತೀನಿ. ನನಗೆ ನಮ್ಮ ಅಮ್ಮ ಅಡುಗೆ ಮಾಡ್ತಾರೆ. ಅಡುಗೆ ಮಾಡ್ಬೇಕಾ 11 ಗಂಟೆ ಮಲ್ಕೊಂಬಿಡೋದು. 10 ರೂಪಾಯಿಗೆ ಈರುಳ್ಳಿ ಹೊಡಿಸಿ ಚೌಕಾಸಿ ಮಾಡಿ ಟೊಮ್ಯಾಟೊ ಈರುಳ್ಳಿ ಇಸ್ಕೊಂಡ್ಬಂದಿದ್ದೀನಿ ನೋಡಿ ಗೈಸ್. ನಮ್ಮ ಲೇಜಿ ಮದರ್. ನಾನು ಹೋಟೆಲ್ ತಿನ್ಕೊಂಡ್ಬರ್ತೀನಿ. ಲೇಜಿ ಮದರ್ ಅನ್ನ ಮಾಡು. 5 ನಿಮಿಷ ಮಾಡ್ಬೋದು. ಮಾಡಿ ಸೋನು ಮಾಡ್ತಾಳೆ. ವ್ಲಾಗ್ ಮಾಡ್ತೀವಿ, ಎಡಿಟ್ ಮಾಡ್ತೀವಿ. ಇವರು ಟೇಸ್ಟ್ ಬಿಡ್ಸೋನು ಟ್ರೈ ಮಾಡೋಣ. ನಮ್ಮ ಅಪ್ಪ ಇಲ್ಲಿ ಅವ್ರಿಗೆ ಸ್ಟವ್ ಸಿಲಿಂಡರ್ ಯೂಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಾವು ಹೊಸದು ಅರೇಂಜ್ ಮಾಡೋಕ್ಕಾಗಿಲ್ಲ, ತುಂಬ ಬಜೆಟ್ ಆಚೆ ಆಗ್ತಿತ್ತು. ಅದಕ್ಕೀಗ ಸೆಟ್ ಮಾಡಿದ್ದಾರೆ ನಮ್ಮ ಅಪ್ಪ. ಪುಳಿಯೋಗರೆ, ಅನ್ನ, ಬೇಳೆ ಸಾರು ಮಾಡ್ಕೊಡ್ತಾರೆ. 11:30 5 ಮಿನಿಟ್ಸ್ ಮಾಡ್ಬೋದು. ಮಾಡಿ ಏನು ಇಲ್ಲ, ಬೇಳೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಇಡೋದು ಅಷ್ಟೇ. ಏನಿಲ್ಲ, 5 ನಿಮಿಷ ಮಾಡ್ತೀನಿ. ನೀವು ಬಂದೆ, ನೀವು ಅನ್ನಕ್ಕೆ ಇಡಿ, ನಾನು ಬಂದೆ. ಅಲ್ಲಿ ಸೋಫಾ ಮೇಲೆ, ಬೀಮ್ ಬ್ಯಾಗ್ ಮೇಲೆ, ರಿಕ್ಲೈನರ್ ಮೇಲೆ ಕೂತ್ಕೊಂಡಿದ್ದೆ. ಎಲ್ಲಿ ಕೂತ್ಕೊಳ್ಳಿ ಅಂತ ಓಡಾಡ್ತಾ ಎಲ್ಲಿ ಕೂತ್ಕೊಳ್ಳೋದು ಅಂತ ಹುಡುಕಾಡ್ತಾ ಇದೀನಿ, ಕೂರಕ್ಕಾಗ್ತಿಲ್ಲ. ಇವಳು ಆರಾಮಾಗಿ ಕೂತ್ಕೊಂಡ್ಬಿಟ್ಟವಳೆ. ಅಮ್ಮ ಪಾತ್ರೆಗಳನ್ನೆಲ್ಲ ಈಗ ಓಪನ್ ಮಾಡ್ತಿದ್ದಾರೆ, ತಂದಿದ್ದು ನಾವು. ರಾಣಿ ಆರಾಮಾಗಿ ಕೂತ್ಕೊಂಡು ಜಾಗದಲ್ಲಿ ಅಲ್ವಾ? ತುಂಬಾ ಮೆತ್ತಗಿದೆ ಗೈಸ್. ನಾವು ಇಲ್ಲಿ ಮಲಗಬೇಕು, ಇಲ್ಲಿ ಮಲ್ಕ್ ಕೂತ್ಕೊಂಡು ನೋಡ್ತೀನಿ. ಹಿಂಗಿದೆ ಜಾಸ್ತಿ ಚಳಿ ಆದರೆ ಮಮ್ಮಿ ಡ್ಯಾಡಿಗೆ ಮನೆ ಕಳ್ಸ್ಕೊಡೋದು ಇಲ್ಲಿ ಮಲ್ಕೊಂಡು. ಗೈಸ್ ನೀರು ಬರ್ತಿಲ್ವಂತೆ, ಆನ್ ಮಾಡಿ. ಅಡುಗೆ ಮಾಡಕ್ಕ ಇತ್ತೋಳಿ ಇದು ಇದ್ರೊಳಗಿರೋ ನೀರು ಏನ್ ಖಾಲಿ ಆಗೋಯ್ತಾ ನೀರು? ಅಯ್ಯೋ ಟೆನ್ಷನ್ ಆಗೋಯ್ತು ನನಗೆ. ಲೀಕ್ ಆಗಿ ಖಾಲಿ ಆಗೋಯ್ತು ಅಂದ್ಕೊಂಡೆ ನಾನು. ಕುಡಿಯೋಕೆ ನೀರು ಇದ್ದಾಗ ಯೂಸ್ ಮಾಡಿ ಈಗ ಅಡುಗೆ ಮಾಡೋಕ್ಕೆ. ರೈಸ್ ಇಲ್ಲಿ ನಮ್ಮಮ್ಮ ರೈಸ್ ಇಟ್ಟಿದ್ದಾರೆ, ಮತ್ತೆ ಬೇಳೆ ಸಾರು ಮಾಡ್ತಿದ್ದಾರೆ ನಮಗೆ ತಿನ್ನಕ್ಕೆ. ನೋಡಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಖಾಲಿ ಮಾಡ್ತಾವನೆ. ಇರೋದೇ ಅದಷ್ಟು ಇಡು. ಪಾಯಸಕ್ಕೆ ಬೇಕು ಕಣೋ, ಇನ್ನೊಂಚೂರು ಅದು ಕೊಡು. ಗೋಡಂಬಿ ಇದು ದ್ರಾಕ್ಷಿ ಕೊಡು. ಏನೋ ತಂದೋ ನೀನು. ಎಲ್ಲಿಂದ ತಂದೆ ಅದು? ಮನೇಲಿತ್ತಾ?
ಗೊತ್ತಿಲ್ಲ ಇದನ್ನ ಯಾವ ಥರ ಕೇಳಿದ್ದು. ಇವನ್ ಬ್ಯಾಗ್ ಚೆಕ್ ಮಾಡೋಣ ರೀ. ಅಯ್ಯಪ್ಪ, ಇಲ್ಲಿ ನೋಡಿ ಗೈ ಸ್ನ್ಯಾಕ್ಸ್ ತಂದಿರೋದು ಮನೆಯಿಂದ ಇವನು. ಅಪ್ಪ ಪ್ಲೀಸ್ ಇದೊಂದು ಕಿತ್ಕೊಂಬೇಡಿ ಅಷ್ಟೇ ಅಷ್ಟೇ. ಅಪ್ಪ ನೋಡಿ ಗೈಸ್, ವೈಫೈ ಪಾಸ್ವರ್ಡ್ ಏನು ಅಂತ ಇಲ್ಲಿ ಕೂತ್ಕೊಂಡು. ಹಾ, ಇಲ್ಲಿ ಯಾವ ವೈಫೈ ಇಲ್ಲಿ ಯಾವುದೋ ಒಂದು ರೂಟರ್ ಇರಬೇಕು, ಬಟ್ ಅದು ವರ್ಕ್ ಆಗ್ತಿಲ್ಲ. ಪುಳಿಯೋಗರೆ ಹಾಕ್ಬೇಕು, ಅದಾಗೋಷ್ಟು ನಮ್ಮ ತಿನ್ನಕ್ಕೆ ಇದನ್ನು ಕೊಟ್ಟವ್ರೆ. ತೊಳಪ್ಪ ಟುಮ್ ಕಡಲೆಬೇಳೆ ಅಲ್ಲ, ಕಡಲೆ ಬೀಜ ಹಾಕಿ, ನನಗೆ ಬೇಕು ಕಡಲೆ ಬೀಜ. ಇದು ತಂದಿಲ್ವಾ ಈಗ? ಕಡಲೆಬೇಳೆ, ಕಡಲೆ ಬೀಜ ಅಲ್ಲ. ಕಡಲೆ ಬೀಜ ತಂದಿಲ್ವಾ? ಸಾಯಿಲ್ ಹೇಳಿದ್ನಲ್ಲ 10 ರೂಪಾಯಿಗೆ ತೊಗೊಳಕ್ಕೆ. ನಾವು ಇದ್ರ ಮೇಲೆ ಕೂತಿದೀವಿ, ಚಾಪೆಗೆ ಹೋಗ್ತಾ ಇಲ್ಲ. ಇವ್ ನೋಡ್ರೆ ಮಲ್ಗಕ್ಕೆ ನಾವು ಚಾಪೆ ತಂದಿರೋದು, ಅದ್ರಲ್ಲಿ ಹೊಚ್ಕೊಳಕ್ಕೆ ಅದು ಪೇಪರ್ ತರ ಬೆಡ್ಶೀಟ್ ತಂದಿದೀವಿ. ಭಯ ಆಗ್ತೈತೆ ನನಗೆ, ಗಡಗಡ ಅಂತ ಇದ್ದೀನಿ ನಾನು, ಹೆಂಗಪ್ಪ ಮಲ್ಗೋದು ಅಂತ. ನಾನು ರಾತ್ರಿ ಹತ್ರ ಮಲ್ಕೊಂಡಿದ್ದೆ ನೋಡಿ ಹೆಂಗ್ ಮಲ್ಕೊಂಡು. ಏಯ್ ನೀನಲ್ಲಿ ಹೋಗು ಮಗನೇ, ಜನ ರೋಡಲ್ಲಿ ಮಲಗ್ತಾರೆ ಹಂಗೆ ಹಿಂಗೆ ಅಂತಲ್ಲ ನೀನು, ತೋರಿಸ್ತೀನಿ ಸರ್. ಸರಿಯಾಗಿ ನಿದ್ದೆ ಬರ್ತಾ ಇದೆ. ನಮ್ಮ ನಮಗೆಲ್ಲ ಈಗ ಕೈ ತುತ್ತು ಕೊಡ್ತಿದ್ದಾರೆ, ಅದರಲ್ಲಿ ತಿನ್ನೋದು ಇವಾಗ ನಾವು. ಬೇಳೆ ಸಾರು, ಪುಳಿಯೋಗರೆ. ಆಮ್ಲೆಟ್ ಬೇರೆ ರೆಡಿ ಆಗ್ತಿದೆ ಕೈಸಲ್ಲಿ. ಬೇರೆ घी में मस्त है साइड बाबू, घी में मस्त है. बन रही है ಮಿಕ್ಸರ್ बन रही ನೀವು ಕೊಡಮ್ಮ ತುಪ್ಪ ಹಾಕಿ ನನಗೆ. ನನಗಂತೂ ಸಾಕಾಯ್ತು, ಕೆಟ್ಟ ನಿದ್ದೆ ಬರ್ತದೆ. ಈ ರೂಮ್ನ ಏನಕ್ಕೆ ಇಟ್ಕೊಂಡಿದ್ದೆ ಗೊತ್ತಿಲ್ಲ, ಯಾರು ಬಂದು ಮಲಗ್ತಾನೂ ಇಲ್ಲ, ಏನಿಲ್ಲ. ಒಳ್ಳೆ ನಿದ್ದೆ ಮಾಡ್ತೀನಿ, ಈಗ ಸ್ಟಾರ್ಟ್ ಮಾಡ್ತೀನಿ ನಿದ್ದೆ ನಾನು. ದಿಂಬೆ ಎತ್ಕೊಡೋಣ ಒಂದು. ಗೈಸ್, ತುಂಬ ಜನ 1 ವಾರ ಅಂತ ಕಮೆಂಟ್ ಹಾಕಿದ್ದೀರಾ. ನೋಡೋಣ 1 ವಾರ ಇರೋಕ್ಕಾಗುತ್ತಾ, ಏನು ಕತೆ ಅಂತ ನೋಡೋಣ. ಲೆಟ್ಸ್ ಸಿ. 100 ರೂಪಾಯಿಗೆ ಕಮೆಂಟ್ ಹಾಕಿ. 1 ವೀಕ್ ಹೌದಾ? 1 ವೀಕ್ ಇದ್ದಿಲ್ಲ ಏನು ಮಾಡೋದು, ಅದು ಮೇನು. ಅದು ಬಿಟ್ಟರೆ ನಮ್ಮ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ನೆಕ್ಸ್ಟ್ ಏನಾದ್ರು ಇಂಪಾರ್ಟೆಂಟ್ ಕೆಲಸಗಳಿದೆಯೇನೋ ಅಂತೆಲ್ಲ ನೋಡಬೇಕು. ಎನಿವೇಸ್ ವಿಲ್ ಟ್ರೈ ಅವರ್ ಬೆಸ್ಟ್. ಲೆಟ್ಸ್ ಸಿ. ಈಗ ನಾನಂತೂ ಒಳ್ಳೆ ನಿದ್ದೆ ಹೊಡೆಯೋಕೆ ಹೋಗ್ತಾ ಇದ್ದೀನಿ. ಎಷ್ಟಕ್ಕ ಹೋಗು ಅಂತಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ. ಹುಷಾರು. ಹೆಂಗ್ ತಿನ್ನಕ್ಕಾಗತ್ತೆ ಕಣೆ. ಇದು ಪೇಪರ್ ಇದ್ದಂಗಿದೆ ಬೆಡ್ಶೀಟ್ ಇದು. ನೋಡಿ ಇಲ್ಲಿ ಟ್ರಾನ್ಸ್ಪರೆಂಟ್ ಕಾಣ್ತಾ ಒಂದು ಸಾಯಿಲ್ ಈ ಕಡೆಯಿಂದ. ಈ ಚಳಿಲಿ ಎಷ್ಟು ಚಳಿ ಇದೆ, ನೋಡಿ ಗೊತ್ತಿಲ್ಲ. ಎಷ್ಟು ಚಳಿ ಇದೆ ಅಂದ್ರೆ ನನಗೆ ಮಜಾ ಬರುತ್ತೆ. ಆಯ್ತು, ಮಜಾ ಬರುತ್ತೆ. ರಾತ್ರಿ ಇದೆ ನಿಂಗೆ ಮಲ್ಗನ ಗೊತ್ತಾ, ಸುತ್ಕೊಂಡು ಮಲ್ಕೊಂಡ್ಬಿಡು. ಚಾಪೆ ಬೇರೆ ಸಾಲ್ತಲ್ಲ, ಕಾಲ ಆಚೆ ಹೋಗ್ತಾ ಇದೆ ನಂದು. ಅಯ್ಯೋ ಟೆನ್ಷನ್ ಆಗ್ತೈತೆ ಗೈಸ್. ದಿಂಬ್ ಹಿಂಗಿದೆ, ಕಾಲ್ ಹಿಂಗಿದೆ. ನೀವೇ ಮಲ್ಗ ಟ್ರೈ ಮಾಡೋಣ. ಗುಡ್ ನೈಟ್ ಗೈಸ್. ನಾವೆಲ್ಲ ಒಂದು ರೂಮಲ್ಲಿ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ದಿನ ಆಗೋಗಿತ್ತು. ವ್ಲಾಗ್ ಬಿಟ್ಟು ಈ ಥರ ಒಂದು ರೂಮಲ್ಲಿ ಕೂತ್ಕೊಂಡು ತುಂಬ ವರ್ಷ ಆಗ್ಬಿಟ್ಟಿತ್ತು. ವರ್ಷ ಅಲ್ಲ, ದಿನಗಳಾಗ್ಬಿಟ್ಟಿತ್ತು. ವರ್ಷ ಆಗೋಯ್ತಾ? ಈ ವರ್ಷನೂ ಆಯ್ತು ಅನ್ಸುತ್ತೆ. ಇಲ್ಲ, ಹಳೆ ಮನೆಯಲ್ಲಾದ್ರೂ ನಾವು ಸ್ವಲ್ಪ ಹಾಲಲ್ಲಿ ಕುತ್ಕೊಂತಿದ್ವಿ. ಹೌದಾ? ಈ ಹೊಸ ಮನೇಲಂತೂ ನಾವು ಆಚೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಬದುಕ್ತಾ ಇದೀವಿ. ರೂಮಲ್ಲಿ ಬದುಕ್ತಾ ಇದೀವಿ. ನಮ್ಮ ಊಟಕ್ಕೆ ಕೈಯಾಗ ಫೋನ್ ಮಾಡ್ತಾರೆ. ಬಬ್ಲು ಬಬ್ಲು ಸಾಕು ಬೈ, ಏನೋ ರೇಷನ್ ನೀನೇ ಖಾಲಿ ಮಾಡಂಗಿದ್ಯಲ್ಲ ಲೇ. ಬಜೆಟ್ 10,000 ಕಣೋ ಲೇ. ಆ ಮನೆಗೆ ಹೋದ್ಮೇಲೆ ತಿನ್ನೋ, ಅಲ್ಲಿವರೆಗೂ ಕಂಟ್ರೋಲ್ ಮಾಡೋ. ಗೈಸ್, ಇಂಥವ್ರಿದ್ರೆ ರೇಷನ್ ಇಟ್ಕೊಂಡು 10,000 ರೂಪಾಯಿ ಬಜೆಟ್ ಇಟ್ಕೊಂಡು ಬದುಕಾಗಲ್ಲ ಗೈಸ್. ಅದು ನಾಯಿಗೆ ಹೀಟ್ ಆಗ್ಬಿಟ್ಟೈತೆ. ನೀಟಾಗಿ ಈ ರೇಂಜ್ ತಿಂತಾ ಇದೆಯಾ? ಎಷ್ಟು ತಿನ್ಬಿಡ ನಾನು. ಹಪ್ಪಳ ತಿಂತವನೆ, ಬೋಟಿ ತಿಂತವನೆ. ಬೆಳಗ್ಗೆ ಅದೇ ಪುಳಿಯೋಗರೆ ಬ್ರೇಕ್ಫಾಸ್ಟ್ ಕಣೋ. ನಮ್ಮ ಆ ರೇಂಜಿಗೆ ಮಾಡ್ಬಿಟ್ಟವ್ರೆ. ನಾಳೆಗೂ ಆಗುತ್ತಲ್ಲ. ಅಕಸ್ಮಾತ್ ಬ್ರೇಕ್ಫಾಸ್ಟ್ ಅಲ್ಲಿ ಉಳಿದ್ರು ಮಧ್ಯಾಹ್ನ ಅದೇ ಊಟ. ನಮ್ಮ ಟೊಮ್ ಮಲ್ಕೊಂಡ, ನಾನು ಮಲ್ಕೊಂಡಿದ್ದೀನಿ. ನಮ್ಮ ಅಮ್ಮ ಈ ಥರದ ಕಂಬ್ಳಿನ ತಗೊಂಡು
ನನಗೆ ಈ ಕಂಬಳಿ ಕೊಟ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವರು ಮ್ಯಾಟ್ರಸ್ ಮೇಲೆ ಮಲಗ್ತಿರೋದ್ರಿಂದ ಸ್ವಲ್ಪ ಸ್ಯಾಕ್ರಿಫೈಸ್ ನಾನು ಒಪ್ಕೊಂಡೆ. ಓಕೆ, ಅರ್ಥ ಮಾಡ್ಕೊಳ್ಳೋಣ ಸಿಚುವೇಶನ್ನ. ಈಗ ನಾನು ಸ್ಯಾಕ್ರಿಫೈಸ್ಗೆ ಒಪ್ಕೊಂಡಿಲ್ಲ ಅಂದರೆ ತುಂಬಾ ಸ್ವಾತಿ ಆಗ್ಬಿಟ್ಟಿದ್ಯಾ. ಸ್ವಾತಿ 2 ನಿಮಿಷ ನೀನು ಡ್ಯಾಡಿ ದಿಸ್ಕೊತಿ ಅಂತ ಕೊಟ್ಟು ಚಾನ್ಸ್ ಇಲ್ಲ. ಕೈ ತೋರಂತೆ ನಮ್ಮ ಅಮ್ಮಗೆ ಅಭ್ಯಾಸ ಈಗ ತಲೆಗೆ ಪಕ್ಕದಲ್ಲಿ ಮಲ್ಕೊಳ್ಳೋ ತಲೆ ನಾನು ನನಗೂ ಅಷ್ಟೇ ಅದಿದೆ. ನನಗೂ ಅಷ್ಟೇ ನಿನ್ ತಲೆ ಹಿಂಗ್ ಮಾಡ್ತಾ ಚಂದ್ರ ತಲೆ ಕಿರಿತಿ. ಡ್ಯಾಡಿಗೆ ಏನ್ ಮಾಡ್ತೀರಾ? ಮಾಡಿದೆ ತಗ್ತದಂತೆ. ಇದು ಪ್ರೀತಿಯಿಂದ ಹಿಂಗ್ ಮಾಡೋದು. ಯಾರು ಸಡನ್ ಕೋಪ ಆಗ್ಯಪ್ಪ ಹಿಂಗ್ ಹೇಳ್ಬಿಡೋದು ಭಯಕ್ಕೆ. ಇವಾಗ ಗೊತ್ತಾಯ್ತು ಹೇಗೆ ನಾವು ಅಪ್ಪ ಟೋಪಿ ಹಾಕೊಂಡು ಮಾಡ್ಕೊಂತಾರೆ ಅಂತ. ಗೈಸ್ ಈಗೆಲ್ಲ ಮಲ್ಕೋತಾ ಇದೀವಿ. ಒಬ್ಳು ಚಿಕನ್ ಇದ್ದಾಗ ಏನ್ ಮಾಡ್ತಿದ್ದ ಗೊತ್ತಾ, ನೋಡು ಇಲ್ಲಿ ಹಿಂಗೆ 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 ಪಾಟ್ ಅಂತ ಹೊಡ್ತಾ ಇದೆ. ನಿದ್ದೆ ಮಾಡಕ್ಕೆ ಕೊಡ್ತಾ ಇಲ್ಲ. ಹಿಂಗೆ 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 ಅನ್ನೋದು ಇಲ್ಲಾಂದ್ರೆ ಹಿಂಗೆ ಹಿಂಗೆ ಹಂಗೆ ಮಾಡು. ಎಷ್ಟು ಸಲ ಹೊಡಿತೀನಿ ನಿದ್ದೆಲ್ಲ ಮಲ್ಕೊಳ್ಳೋಣ. ನಂಗೆ ಈ ಚಳಿಕ್ಕಿಂತ ನಿಮಿಷ ಭಯ ಆಗ್ತೈತೆ. ಡೆಡ್ ಬಾಡಿ ತರ ಮಲ್ಕೊಡ್ತೀನಿ. ಇದು ಗೊಡ್ಡೆ ಬಂತು. ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟವಳೆ ಗ್ಯಾಪ್ ಅಲ್ಲಿ. ನಮ್ಮ ಅಕ್ಕ ಅವಾಗ ನನಗೆ ಕೈ ಸ್ವಾತಿ ಅವಳು ಫುಲ್ಲು. ನಮ್ಮಪ್ಪ ಆ ಕಡೆ ಮಲಗ್ತಾರೆ ಆ ಬೆಡ್ ಮೇಲೆ. ನಾವು ನೋಡಿ ಗೈಸ್, ನಾನು ನಾಡಿ ನೋಡಿ ಗೈಸ್ ಹಿಂಗೆ ಮಲಗಿದ್ದೀವಿ. ಡೆಡ್ ಬಾಡಿ ಹೇಳ್ತಾನೆ ಅಲ್ವಾ ಮನೆ ನಿಮ್ಮ ಅಪ್ಪನ ಲಾಕ್ ಹಾಕ್ಬಿಟ್ಟವ್ರ ಆಚೆ ನೋಡಿ ಕಿಟಕಿ ನಿಂತು. ಎಷ್ಟು ಟೈಮ್ 12 ಒಲೆ 12 ಗೈಸ್ ನನಗೊಂದು ದಿಂಬು ತಪ್ಕೊಂಡು ಅಭ್ಯಾಸ, ಒಂದು ದಿಂಬು ತಲೆಯಲ್ಲಿ ಇಟ್ಕೊಂಡು ಅಭ್ಯಾಸ. ಅದಕ್ಕೆ ನಮ್ಮ ಅಕ್ಕ ನನಗೆ ಅವಳು ದಿಂಬನ್ನ ಸ್ಯಾಕ್ರಿಫೈಸ್ ಮಾಡಿದ್ದಾಳೆ. ಕೆಳಗಡೆ ಅವಳು ಒಂದು ಲೈಟ್ ಬ್ಯಾಗ್ ಇಟ್ಕೊತಿದ್ದಾಳೆ. 1 ವರ್ಷ ಅಂತ ಯಾರು ಹಾಕೋರು ಇವಾಗ 3 ತಿಂಗಳು ಅಂತ ಯಾರು ಹಾಕೋರು 2 ತಿಂಗಳು ಅಂತ ಹಾಕೋರೆ. ಗೈಸ್ ಕಮೆಂಟ್ ನಾವು ಸೀರಿಯಸ್ ಆಗಿ ತಗೋತಾ ಇಲ್ಲ, ಸಾರಿ. ಸಾರಿ ಪಾಪ. ಓಕೆ 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 ಮಲ್ಕೊ ಆರಾಮ ಮಲ್ಕೊ. ಮುಟ್ಟಲ್ಲ ನಿನ್ನ ಮುಟ್ಟಲ್ಲ ಮಲ್ಕೊ. ಈ ಕಂಪ್ಲಿಮೆಂಟ್ ಆಯ್ತಾಯ್ತು ಸಾರಿ ಜೋಕ್. ಪ್ರಾಮಿಸ್ ಮದರ್ ಪ್ರಾಮಿಸ್ ಏನು ಮಾಡಲ್ಲಪ್ಪ ನಾನು. ಬೇಡ ಅಂದ್ರೆ ಅದೇ ಟವಲ್ ಕಂಪ್ನಿ ತಗೊಂಡ ಅವನು. ನಿಮ್ಮಮ್ಮ ಏನ್ ಮಾಡಿದ ಕಂಬಲ್ ತಗೊಂಡು ಹೋದಂತೆ ಎಲ್ಲ ಮಡಚಿ ಬೆಡ್ ಮೇಲೆ ಇಟ್ಟಿದ್ದಾಳೆ. ಸೂಪರ್ ಮ್ಯಾನ್ ತರ ಕಟ್ಕೋತವನ್ನೆಲ್ಲ. ಚಳಿ ಸಾಯಿಲ್ ಪ್ಲೀಸ್ ರೌಂಡ್ ಹಾಕೊಂಡ್ಬಿಟ್ಟ ಕಂಬ್ಲಿ ಅವನು. ರೌಂಡ್ ಹಾಕೊಂಡ್ಬಿಟ್ಟ. ನಿಲ್ತಲ್ಲ ಗೈಸ್ 1 ಗಂಟೆ ಟೈಮ್. 1 ಗಂಟೆ ಮಲ್ಕೊಳ್ರಿ ಬೆಳಗ್ಗೆ ಹೇಳ್ಬೇಕು. ಫ್ಯಾನು ಅಲ್ಲಿದೆ, ಇಲ್ಲಿ ಗಾಳಿನೇ ಬರ್ತಾ ಇಲ್ಲ, ಅದಕ್ಕೆ ಎಲ್ರು ಜರಿಸ್ತಾ ಇದೀನಿ. ಮಧ್ಯರಾತ್ರಿ ಎತ್ತಿ ಜರಿಸ್ತಾ ಇದೀನಿ. ಸ್ವಲ್ಪ ಬೆಡ್ ಮೇಲೆ ಬಂದಿದ್ದೀನಿ. ಬೆಡ್ ಮೇಲೆ ಬಂದ್ಬಿಟ್ಟೆ ನನ್ನ ಮಗನೇ. ಬಾರ ಈ ಕಡೆ. ನಮ್ಮ ಅಮ್ಮನ ನೆಲದ ಮೇಲೆ ಮಲ್ಕೊಂಡ್ಬಿಟ್ರು ಗೈಸ್. ಮಮ್ಮಿ ನಾನು ನೆಲದ ಮೇಲೆ ಮಲ್ಸಿ ಇವಳಿಗೆ ಬೆಸ್ಟ್ ಬೆಡ್ಶೀಟು, ಬೆಸ್ಟ್ ಕಂಬ್ಳಿ, ಮತ್ತೆ ಬೆಸ್ಟ್ ಇಲ್ಲಿ ನೋಡಿ ಇಲ್ಲಿ ಮ್ಯಾಟ್ರಸ್, ಬೆಸ್ಟ್ ದಿಂಬು. ಆರಾಮಾಗಿ ಮಲಗ್ತಾವಳೆ ನಮ್ಮ ಅಕ್ಕ. ಪುಣ್ಯ ಮಾಡೋಳೆ ಗೈಸ್. ನಮ್ಮ ಅಮ್ಮ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾವ್ರೆ. ತಗೊಳ್ಳಿ ಅಂತ ರಾತ್ರಿ ಕಿತ್ಕೊಂಡು ಮಲ್ಕೋತಾರ ಅಷ್ಟೇ. ರಾತ್ರಿ ಕೊಡೇರಿ ಅಂತ ಹಿಂಗೆ ಮಲ್ಕೊಂಡ್ರೆ ಮುಗೀತು. ಮಾತಾಡ್ತಾವನೆ
ನಮ್ಮಕ್ಕ ಹೊರಟ್ಲು ಆಫೀಸ್ಗೆ. ಬಾಯ್ ಬಾಯ್. ಕಾಲೇಜ್ ನಾನು ಟುಮ್ ಒಂದೇ ಕಂಪ್ನಿನ ಶೇರ್ ಮಾಡಿ ಇನ್ನು ಮಲ್ಗೆ ಇದ್ದೀವಿ. ಸ್ವಲ್ಪ ಹೊತ್ತಾದ್ಮೇಲೆ ತಳ್ತೀವಿ. ಸಿಕ್ಕಿದ ಚಾನ್ಸ್ ಅಂತ ನಾವು ಮ್ಯಾಟ್ರಸ್ ಮೇಲೆ ಶಿಫ್ಟ್ ಆಗ್ಬಿಟ್ವಿ. ಇಷ್ಟು ನೆಮ್ಮದಿಯಾಗಿ ಮಲಗ್ಬೋದು ಅಂತ ಇವಾಗ ಗೊತ್ತಾಯ್ತು. ಇವಾಗ ಇದ್ದಿದ್ದೀನಿ, ಅರ್ಥ ಆಗ್ತಿಲ್ಲ ಏನು ಮಾಡಲಿ ಇವತ್ತು ನಾನು ಅಂತ. ಅಲ್ಲಂದ್ರೆ ಏನೋ ಕೆಲಸಗಳು ತಲೆ ಇತ್ತು, ಇವಾಗ ಏನು ತಲೆನೇ ಓಡ್ತಾ ಇಲ್ಲ. ಸೊ ಎನಿವೇಸ್ ಇವ್ ನೋಡ್ರೆ ಬರ್ಕ್ ಹೊಡಿತಾನೆ ಅವನೇ ಎದಳ್ತಾನೆ ಇಲ್ಲ. ನಮ್ಮ ಅಕ್ಕ ಓದ್ಲು ಕಾಲೇಜ್ಗೆ, ಬೆಳಗ್ಗೆನೇ ಎದ್ದು. ನಮ್ಮ ಅಪ್ಪ ಅಮ್ಮ ಆಚೆ ಹೋಗಿದ್ದಾರೆ. ಮಜಾ ಇತ್ತು ಮಲಗಿದ್ದು. ಮೈಕೆಲ್ಲ ನೋವ್ತಿದ್ದೆ ಆ್ಯಕ್ಚುಲಾಗಿ, ಅಭ್ಯಾಸ ಹೋಗ್ಬಿಟ್ಟಿತ್ತಲ್ಲ ಚಾಪೆ ಮೇಲೆ ಮಲಗಿದ್ದು. ನೈಸ್ ಬಡದೆ. ಸ್ವಲ್ಪ ಮೈಂಡೆಲ್ಲ ಏನೇನೋ ಯೋಚನೆಯಲ್ಲಿ ಬಂದ್ಬಿಟ್ಟಿದೆ. ಏನಪ್ಪ ಹಿಂಗಪ್ಪ, ಏನಪ್ಪ ಕತೆ ಇದೆಲ್ಲ. ಸ್ವಲ್ಪ ಡಿಪ್ರೆಸ್ಡ್ ಫೀಲಿಂಗಲ್ಲಿದ್ದೀನಿ ನಾನು. ಬಟ್ ಖುಷಿನೂ ಆಗ್ತಿದೆ. ಎಲ್ಲ ಲೈನಾಗಿ ಮಲಗಿ ತುಂಬ ದಿನ ಆಗಿತ್ತು. ನಾನು ತುಂಬ ನಕ್ಕಿದ್ದೀವಿ. ರಾತ್ರಿ ಒಂದು 1 ಅವರ್ ಆಟ ಆಡಿ ನಕ್ಕಿದ್ದೀವಿ. ಒಬ್ರಿಗೊಬ್ರು ರೇಗ್ಸಿ ಸೇಮ್ ಹಳೇದು. ನಾವು ಅಪ್ಪ ಮಲ್ಕೊಳ ಅಂತ ಹೇಳ್ತಾ ಇದ್ರು. ಅದೆಲ್ಲ ಸೇಮ್ ರಿಪೀಟ್ ಆಯ್ತು. ಇಟ್ ವಾಸ್ ವೆರಿ ನೈಸ್. ಲೈನಾಗಿ ಎಲ್ಲರೂ ಪಕ್ಕ ಮಲಗಿದ್ದು. ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬ ವರ್ಷ ಆಗಿತ್ತು, ತುಂಬ ವರ್ಷ. ವಾಸ್ ಫನ್. ಓಕೆ, ನಾನು ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ. ಬ್ಲಾಗ್ನ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ದ ನೆಕ್ಸ್ಟ್ ಬ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಟೇಕ್ ಕೇರ್. ಸಿ ಯು. ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ